ನಮಸ್ಕಾರ. ಈ ದಿನ .com ಮುಖಾಮುಖಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಕೇಂದ್ರ ಸರ್ಕಾರ ಕಳೆದ ಡಿಸೆಂಬರ್ನಲ್ಲಿ ನರೇಗಾ ಕಾಯ್ದೆಯ ಹೆಸರನ್ನು ಬದಲಾವಣೆ ಮಾಡಿ ವಿಬಿಜಿ ರಾಮ್ಜಿ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರ್ತೇವೆ ಅನ್ನೋದನ್ನು ಹೇಳುವುದರ ಮುಖೇನವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನುಪಾತದಲ್ಲಿ ಒಂದು ಹಂತಕ್ಕೆ ಇದನ್ನು ಅನೇಕ ಬದಲಾವಣೆಗಳನ್ನು ತರುವುದರ ಮುಖೇನವಾಗಿ ನಿಯಮಗಳಲ್ಲೂ ಕೂಡ ಬದಲಾವಣೆ ಮತ್ತು ಅನುದಾನದಲ್ಲೂ ಕೂಡ ಬದಲಾವಣೆಯನ್ನು ತಂದು ಒಂದಿಷ್ಟು ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡುವಂತಹ ಕೆಲಸವನ್ನು ಮಾಡಿದರು. ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿರಲಿ ವಿಪಕ್ಷಗಳ ತೀವ್ರ ವಿರೋಧದ ನಡುವೆಯೂ ಕೂಡ ಗ್ರಾಮೀಣಾಭಿವೃದ್ಧಿ ಕೇಂದ್ರ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಒಂದು ಮಸೂದೆಯನ್ನು ಮಂಡಿಸಿದರು. ಇದರಿಂದ ಗ್ರಾಮೀಣ ಭಾಗದ ಉದ್ಯೋಗಕ್ಕೆ ಒಳಿತಾಗ್ತದೆ ಅನ್ನುವುದನ್ನು ಸಮರ್ಥಿಸಿಕೊಂಡಿದ್ದರು. ಬಟ್ ಈಗ ಕಳೆದ ಜನವರಿಯಿಂದ ಈ ಒಂದು ವಿಬಿಜಿ ರಾಮ್ಜಿ ಕಾಯ್ದೆ ಏನಿದೆ ಅದು ಅನುಷ್ಠಾನ ಆಗಿಲ್ಲ ಅನ್ನುವುದು ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಜೊತೆಗೆ ಈ ಹಿಂದೆ ಇದ್ದಂತಹ ಕಾಮಗಾರಿಯೂ ಕೂಡ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಈಗ ಹೊಸ ಕಾಮಗಾರಿಗಳನ್ನು ಕೂಡ ಕೈಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಕೂಲಿ ಕಾರ್ಮಿಕರು ಅರ್ಜಿಗಳನ್ನು ಸಲ್ಲಿಸಿದ್ರೂ ಕೂಡ ಅದಕ್ಕೆ ಸರಿಯಾದಂತಹ ಸ್ಪಂದನೆ ಕೂಡ ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ದೊರಕ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇಬ್ಬರು ಅತಿಥಿಗಳಿದ್ದಾರೆ. ಮಾಂತೇಶ್ ಹೊಸ್ಮನಿ ಅವರು ಕೂಲಿ ಕಾರ್ಮಿಕರ ಸಂಘಟನೆಯ ಸದಸ್ಯರು ಕೂಡ ಹೌದು. ಅದಾದ ಬಳಿಕ ಮತ್ತೊಬ್ಬರು ಪದ್ಮಾವತಿ ಅವರು ಕೂಡ ಕೂಲಿ ಕಾರ್ಮಿಕ ಸಂಘಟನೆಯ ಕಾರ್ಯಕರ್ತರು ಸದಸ್ಯರು. ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವರಿಬ್ಬರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಈ ಸಂಬಂಧಪಟ್ಟ ಹಾಗೆ ಅವರ ಆಗ್ರಹಗಳೇನು, ಸಂಘಟನೆಯ ಆಗ್ರಹಗಳೇನು, ಕೂಲಿ ಕಾರ್ಮಿಕರ ಒಂದು ಬೇಡಿಕೆಗಳೇನು ಅದೆಲ್ಲವನ್ನು ಕೂಡ ತಿಳಿಯುತ್ತಾ ಹೋಗೋಣ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಂತೇಶ್ ಅವರೇ, ನಿಮ್ಮನ್ನು ಮೊದಲು ನಾನು ಮಾತಾಡಿಸ್ತೀನಿ. ಈ ವಿಬಿಜಿ ರಾಮ್ಜಿ ಕಾಯ್ದೆ ಏನಿದೆ, ನರೇಗಾ ಕಾಯ್ದೆಯ ಹೆಸರನ್ನು ಬದಲಾವಣೆ ಮಾಡಿ ಕೇಂದ್ರ ಸರ್ಕಾರ ಗ್ರಾಮೀಣ ಭಾಗಕ್ಕೆ ಒಂದು ಉದ್ಯೋಗವನ್ನು ಸೃಷ್ಟಿಸುವುದಕ್ಕೆ ಇದು ಬಹಳ ಅನುಕೂಲ ಆಗುತ್ತೆ ಅನ್ನೋದನ್ನು ಸಮರ್ಥನೆ ಮಾಡಿಕೊಂಡು ಈ ಕಾಯ್ದೆಯನ್ನು ತಂದಿತ್ತು. ಈಗ ಕಾಮಗಾರಿಗಳೇ ಕೈಗೆತ್ತಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಭಾಗಗಳಲ್ಲಿ, ಅಂದರೆ ಕಿತ್ತೂರು ಕರ್ನಾಟಕ ಇರಲಿ, ನಿಮ್ಮ ಭಾಗಗಳಲ್ಲಿ, ಈ ಕಲ್ಯಾಣ ಕರ್ನಾಟಕಗಳಲ್ಲಿ ಕಾಮಗಾರಿಗಳಿಗೆ ಬಹಳ ಕೊರತೆ ಉಂಟಾಗ್ತಾ ಇದೆ. ಇದರಿಂದ ಕೂಲಿ ಕಾರ್ಮಿಕರು ಗುಳೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಂಬಂಧಪಟ್ಟ ಹಾಗೆ ನೀವೇನು ಇದಕ್ಕೆ ಹೇಳ್ತೀರಿ? ಏನು ನಿಮ್ಮ ಬೇಡಿಕೆ, ಏನು ನಿಮ್ಮ ಆಗ್ರಹ ಅಂತ? ಓಕೆ ಸರ್, ಇವಾಗ ತಾವು ಹೇಳಿದ್ರಿ ಇದೇನು ವಿಬಿಜಿ ರಾಮ್ಜಿ ಬಂದ ಮೇಲೆ ಗ್ರಾಮೀಣ ಪ್ರದೇಶದೊಳಗ ಅನುಕೂಲ ಆಗುತ್ತಂತ ಕೇಳಿ ಹೊಸ ಕಾನೂನನ್ನ, ಹೊಸ ಮಸೂದೆಯನ್ನ ಅವ್ರಿಗೆ ಜಾರಿಗೆ ತಂದ್ರು. ಬಟ್ ಇದರಿಂದ ಜನರಿಗೆ, ದುಡಿಯುವಂತ ಕಾರ್ಮಿಕರಿಗೆ ಅನುಕೂಲ ಆಗುವುದಕ್ಕಿಂತ ಅನಾನುಕೂಲ ಜಾಸ್ತಿ ಆಗತ್ತೆ. ಯಾಕಂದ್ರೆ ಅವ್ರ ಅನುಕೂಲ ಆಗುವಂಗಿತ್ತಂತಂದ್ರೆ ಈ ಜನವರಿಯಿಂದ ಮಾರ್ಚ್ ವರೆಗೂ ಎಷ್ಟು ಕೆಲಸ ಕೊಟ್ಟಿದ್ದಾರೆ ಅದನ್ನ ನೋಡ್ಬೇಕು ಸರ್. ಆಮೇಲೆ ಇದ್ರೊಳಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ಏನ್ ಹೇಳ್ತಾರಲ್ಲ, ಏನೋ ಅದು ಅಪ್ರೂವಲ್ ಸಿಗ್ತಾ ಇಲ್ಲ. ಅದು ಏನು ವಿಬಿಜಿ ರಾಮ್ಜಿ ಅದೇನು ಪ್ರಾಯೋಗಿಕವಾಗಿ ಕೆಲಸ ತಗೋತಾರ. ಅದರಿಂದ ಕೆಲಸ ಮಾಡಕ್ಕೆ ಹೆಚ್ಚು ಕೆಲಸ, ಹಿಂದಿನ ಕೆಲಸ ಕೊಡಕ ತೊಡಕಾಗ್ಯಾವ ಕಾನೂನು. ಒಂದು ಕಾನೂನು ಅನುಷ್ಠಾನ ಆದ್ಮೇಲೆ ಇನ್ನೂ ಜನರ ಪರಿಸ್ಥಿತಿ ಹೆಂಗೈತೋ ಗೊತ್ತಿಲ್ಲ. ಬಟ್ ವಿಬಿಜಿ ರಾಮ್ಜಿ ಹೊಸ ಮಸೂದೆಯನ್ನು ತಂದ ಮೇಲೆ ಗ್ರಾಮೀಣ ಪ್ರದೇಶದೊಳಗೆ ಇರುವಂತ ಕಾರ್ಮಿಕರಿಗೆ ವಲಸೆ ಹೋಗ್ಲಿಕ್ಕೆ ಒಂದು ದಾರಿ ತೋರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಯಾಕಂದ್ರೆ ಗ್ರಾಮೀಣ ಪ್ರದೇಶದೊಳಗ ಹೆಚ್ಚು ಮಹಿಳಾ ಕಾರ್ಮಿಕರು, ದಲಿತ ಕಾರ್ಮಿಕರು, ಇನ್ನುಳಿದ ಬಡ ಕಾರ್ಮಿಕರು ನರೇಗಾ ಕೆಲಸ ನೆಚ್ಕೊಂಡ್ ಕೆಟ್ಟೆ ತಮ್ಮ ಸ್ವಗ್ರಾಮದಲ್ಲಿ ಕೆಲಸ ಮಾಡಿಕೊಂಡು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಕೊಂಡು ಆರಾಮಾಗಿದ್ರು. ಇದು ಕೇಂದ್ರ ಸರ್ಕಾರಕ್ಕ ಸರಿ ಅನ್ಸಿಲ್ಲ. ಯಾಕಂದ್ರ ಮೊದಲೇ ಹೆಸರಿದೆ ಕೇಂದ್ರ ಸರ್ಕಾರಕ್ಕ ಕಾರ್ಪೊರೇಟ್ ಪರವಾಗಿ ಕೆಲಸ ಮಾಡುವಂತ ಸರ್ಕಾರ ಕೆಟ್ಟೆ, ದುಡಿಯುವಂತ ಜನರ ಮೇಲೆ ಇಲ್ಲದ ಕಾನೂನು ಹೇರಿಕೆಟ್ಟೆ ಅವ್ರನ್ನ ವಲಸೆ ಹೋಗ್ಲಿಕ್ಕೆ ದಾರಿ ಮಾಡಿಕೊಡಕತ್ತೈತಿ. ಒಂದು ಮಾಂತೇಶ್ ಅವರು ಹೇಳ್ರಿ ಸಮಯ. ಇವಾಗ ಮಹಿಳಾ ಮತ್ತು ಪುರುಷ ಅಂದ್ರೆ ಗಂಡ ಹೆಂಡತಿ ಸೇರ್ಕೆಡ್ ಕೆಲಸ ಮಾಡ್ತಿದ್ರು ನಮ್ಮ ಗ್ರಾಮದೊಳಗ. ಇವಾಗ ವಲಸೆ ಹೋಗೋದ್ರಿಂದ ಹೆಂಡತಿನ ತಾಯಿನ ಬಿಟ್ಟು ಹೋಗ್ಬೇಕು, ಒಂದು ಪುರುಷ ಮಾತ್ರ ಹೋಗ್ಬೇಕು. ಅಥವಾ ಹೆಂಡತಿ ಮಕ್ಕಳ ಕರ್ಕೊಂಡು ಹೋಗಿ ಅಲ್ಲಿ ಕೂಡ ಒಬ್ಬನೇ ದುಡಿಬೇಕು. ಯಾಕಂದ್ರೆ ಮಕ್ಕಳು ಸಣ್ಣವ್ರು ಇರ್ತಾರ, ಅವ್ರನ್ನ ಕರ್ಕೊಳ್ಳಿಕ್ಕೆ ಹೆಂಡತಿ ಬೇಕಾಗತ್ತ. ಆಮೇಲೆ ಸಣ್ಣ ಮಕ್ಳು ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಎಲ್ಲೋ ಒಂದ್ ಕಡೆ ಕೊಳಚೆ ಪ್ರದೇಶದಲ್ಲಿ ನಾವಿರ್ಬೇಕಾಗತ್ತ. ನಮ್ಮಲ್ಲಿ ಆರೋಗ್ಯ ಹದಗೆಟ್ಟು ನೋಡ್ಕೊಳಕ್ ಯಾರು ಇರುದಿಲ್ಲ. ಆಮೇಲೆ ಗ್ರಾಮೀಣ ಪ್ರದೇಶದೊಳಗ
ಈ ಹೊಸ ಕಾಯ್ದೆ ಏನ್ ಹೊಸ ಮಸೂದೆ ಏನ್ ಬಂದೈತಲ್ಲ, ಇದ್ರಲ್ಲಿ ದೊಡ್ಡ ಸಮಸ್ಯೆ ಏನಾಗುತ್ತಂದ್ರ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಮಟ್ಟ ಬಹಳ ಕಡಿಮೆ ಆಗುತ್ತೆ ಸರ್. ಯಾಕಂದ್ರೆ ವಲಸೆ ಹೋಗ್ಬಿಟ್ಟಿರ್ತೀವಿ ಮಕ್ಕಳಿಗೆ ಕರ್ಕೊಂಡು, ಇಲ್ಲೇ ಶಿಕ್ಷಣ ಕಲ್ಸಕ್ ಆಗುದಿಲ್ಲ. ಅಲ್ಲಿ ದೊಡ್ಡ ದೊಡ್ಡವ್ರ ಮಕ್ಕಳು ಮಾತ್ರ ಶಿಕ್ಷಣವಂತರ ಆಗ್ತಾರೆ. ಇದು ಬರೇ ಉದ್ಯೋಗದಿಂದ ಅಲ್ಲ, ಎಲ್ಲಾ ರೀತಿಯಿಂದ ಬಡ ಕೂಲಿ ಕಾರ್ಮಿಕರಿಗೆ ದೊಡ್ಡ ಸಮಸ್ಯೆ ತಂದಿಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು. ಮಹಂತೇಶ್ ಅವರೇ, ನೀವು ಸ್ಪಷ್ಟವಾಗಿ ಉಲ್ಲೇಖಿಸಿದ್ರಿ ಕೇಂದ್ರ ಸರ್ಕಾರಕ್ಕೊಂದು ಹೆಸರಿದೆ, ಕಾರ್ಪೊರೇಟ್ ಧೋರಣೆಯನ್ನ ಮೆಚ್ಚುವಂತಹ ಸರ್ಕಾರ ಅನ್ನುವುದಾಗಿ ನೀವು ಪರೋಕ್ಷವಾಗಿ ಹೇಳಿದ್ರಿ, ನೇರವಾಗೂ ಕೂಡ ಹೇಳಿದ್ರಿ. ಸೊ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗತ್ತೆ, ಈ ನರೇಗಾ ಕಾಯ್ದೆಯನ್ನ ಹೆಸರು ಬದಲಾಯಿಸಿ VBG ರಾಮ್ಜಿ ಕಾಯ್ದೆ ಅಂತ ಬದಲ ಮಾಡುವಂತಹ ಸಂದರ್ಭದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸರ್ಕಾರ ಕೊಟ್ಟಿರುವಂತಹ ನೆಪ ಏನು ಕೇಳಿದ್ರೆ, ನರೇಗಾ ಕಾಯ್ದೆ ಅಡಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಕಾಮಗಾರಿ ಆಗ್ತಿರ್ಲಿಲ್ಲ ಅನ್ನೋದಾಗಿ ಹೇಳಿತ್ತು. ಸೊ ನಿಮ್ಮ ಪ್ರಕಾರ ನರೇಗಾ ಕಾಯ್ದೆ ಇದ್ದಂಥ ಸಂದರ್ಭದಲ್ಲಿ ಎಲ್ಲವೂ ಸಸೂತ್ರವಾಗಿ ನಡೀತಾ ಇತ್ತಾ? ಸರ್ಕಾರ ಹೇಳೋದು ಸರಿನಾ ಅಥವಾ ತಪ್ಪಾ? ಸರ್ಕಾರ ಏನು ಸಮಜಾಯಿಷಿ ಕೊಟ್ಟಿತ್ತೋ ಈ ಕಾಯ್ದೆಯನ್ನು ತರುವಂಥ ಸಂದರ್ಭದಲ್ಲಿ ಅದು ಸಮರ್ಥನೀಯವಾ, ಏನು ಎತ್ತ ಅನ್ನೋದನ್ನು ನೀವು ಹೇಳ್ತೀರಿ? ಈ ಹಿಂದೆ ಎಲ್ಲ ಕಾಮಗಾರಿಗಳು ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆಯಾ, ಅಥವಾ ಅನುದಾನಗಳು ಸರಿಯಾಗಿ ಬರ್ತಾ ಇತ್ತಾ, ಉದ್ಯೋಗ ಖಾತ್ರಿ ಇದ್ದಿತ್ತಾ, ಏನು ಎತ್ತ ಅನ್ನೋದ್ರ ಬಗ್ಗೆ? ಸರ್, ಉದ್ಯೋಗ ಖಾತ್ರಿ ಇತ್ತು, ಬಟ್ ತಾವು ಒಂದು ಹೇಳಿದ್ರಿ ಇದು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಆಗಿದೆಯಾ ಅಂತ ಕೇಳ್ತೆ. ಸರ್, ತಪ್ಪಾಗಿರ್ಬಹುದು, ಇಲ್ಲ ಅಂತಲ್ಲ. ತಪ್ಪು ಎಲ್ಲಿ ಆಗಿದೆ ಅಲ್ಲಿ ಸರಿ ಮಾಡ್ಬೇಕು. ಯಾಕಂದ್ರ ಅವ್ರಿಗೆ ಅದು ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರ, ಆ ಅಧಿಕಾರಿಗಳ ಮುಖಾಂತರ ತಪ್ಪು ಎಲ್ಲಿ ಆಗಿದೆ ಅದು ಸರಿ ಮಾಡ್ಬೇಕು. ಅದು ಬಿಟ್ಟು ಇಡೀ ವ್ಯವಸ್ಥೆನೆ ಹಾಳು ಮಾಡಿದ್ರೆ ಅದು ತಪ್ಪಲ್ವಾ ಸರ್? ಇಡೀ ವ್ಯವಸ್ಥೆ ಒಂದು ಭಾಗದಲ್ಲಿ ತಪ್ಪಾಗಿದೆ ಅಂತ ತಿಳ್ಕೊಂಡು, ಅಥವಾ ಒಂದು ಗ್ರಾಮದಲ್ಲಿ ತಪ್ಪಾಗಿದೆ ಅಂತ ತಿಳ್ಕೊಂಡು ಒಂದು ಗ್ರಾಮದಿಂದ ಇಡೀ ದೇಶನ ನಿಲ್ಲಿಸು ವ್ಯವಸ್ಥೆ ಮಾಡ್ತಾರಲ್ಲ, ಅದು ದೊಡ್ಡ ತಪ್ಪು. ನಿಮ್ ಜೊತೆ ಮಾತಾಡಿಸ್ತೀನಿ ಮಹಂತೇಶ್ ಅವರೇ, ನಾನು ಪದ್ಮಾವತಿ ಅವ್ರ ಜನ ಕೂಡ ಮಾತಾಡಿಸ್ತೀನಿ. ಪದ್ಮಾವತಿ ಅವರೇ, ನೀವು ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ದೀರಿ. ಈಗ ಕಾಮಗಾರಿ ಕಳೆದ 3-4 ತಿಂಗಳುಗಳಿಂದ ಸಿಗ್ತಾ ಇಲ್ಲ ಅನ್ನುವಂಥದ್ದು ಮಾಹಿತಿ ಲಭ್ಯ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ನಿಮ್ಮ ಭಾಗ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗಗಳಲ್ಲಿ ಕಾಮಗಾರಿ ದೊರಕ್ತಾ ಇಲ್ಲ, ಅನುಷ್ಠಾನ ಆಗಿಲ್ಲ. ಕೇಂದ್ರ ಸರ್ಕಾರ ತಂದಿರುವಂಥ VBG ರಾಮ್ಜಿ ಕಾಯ್ದೆ, ನರೇಗಾದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾಮಗಾರಿಗಳಾಗ್ತಿದ್ರು. ವರ್ಷಕ್ಕೆ 100 ದಿನ ಕೆಲಸ ಮಾಡಿ ಒಂದಿಷ್ಟು 30,000 ಸಮಥಿಂಗ್ ಏನೋ ದುಡಿತಾ ಇದ್ರು. ಆ ದುಡಿದ ಭಾಗದಲ್ಲಿ ಜೀವನ ನಡೆಸ್ತಾ ಇದ್ರು. ಈಗ ಜೀವನಕ್ಕೆ ಆಧಾರ ಇಲ್ಲದೆ ಇರುವ ಹಾಗೆ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಂಬಂಧಪಟ್ಟಂಗೆ ನೀವೇನು ಹೇಳ್ತೀರಿ? ಸರ್, ನಮ್ ಕಡೆ ಮೊದ್ಲೇ ಹೆಂಗಿತ್ತು ಸರ್ ಅಂದ್ರೆ, ದುಡಿಯೋ ಕೈಗಳಿಗೆ ಏನ್ ನಾವು ಕಳೆದ 8-10 ವರ್ಷದಿಂದ ನಾವು ಸಂಘಟನೆ ಕೆಲಸ ಮಾಡ್ಲತ್ತೇವೆ ಸರ್ ನರೇಗಾದಲ್ಲಿ ರೀ. ಅದ್ರಲ್ಲಿ ಮೊದಲು ಇದ್ರ ಜಾಯ್ನ್ ಆಗಲ್ಕಿನ್ನ ಮೊದ್ಲು ನಮ್ ಸಂಘಟನೆ ಪರಿಪೂರ್ಣ ಅದು ಗೊತ್ತಿದ್ದಿಲ್ಲ ಸರ್. ಇದ್ರ ಜಾಯ್ನ್ ಆಗಿದ್ಲಿಂದ ಅದನ್ನ ನಮ್ ಜೊತೆಗೆ ನಮ್ ಹಿಂದ 100 ಜನಕ್ಕ 100,000 ಜನಕ್ಕ ಕೆಲ್ಸ ಯಾವ ರೀತಿ ಇದೆ ಅಂದ್ರೆ ಸರ್, ಬೇರೆ ಕೆಲ್ಸ ವಲಸೆ ಹೋಗೋ ಕೆಲ್ಸನೇ ನಿಂತು ಹೋಗ್ಯದ್ರಿ. ಈ ಮೇಲೆ ಏನಿದು VBG ರಾಮ್ಜಿ ಅಂತ ಹೊಸ ಸೃಜನೆ ಮಾಡ್ಲತ್ತಾರಲ್ಲ ಸರ್, ಅದ್ರಲಿಂದ ಈಗ ರೀಸೆಂಟ್ ಆಗಿ ಬಂದಿದ್ಮೇಲೆ ಬಹಳಷ್ಟು ಜಾಬ್ ಕಾರ್ಡ್ಗಳು ಡಿಲೇಟ್ ಆಗ್ಯಾವ ಸರ್. ಬಹಳ ಜಾಬ್ ಕಾರ್ಡ್ ಡಿಲೇಟ್ ಆಗ್ಯಾವ. ಇನ್ಮೇಲೆ ಅದು ಒಂದ್ರ ನಂತರ ಒಂದು KYC ಅಂತ ಇನ್ನ ಒಂದು ಫೇಸ್ ಇದು ಅನ್ಕೊತ ಸರ್. ಪ್ರತಿ ಒಂದ್ರಲಿಂದ ಒಂದು ಅಪ್ಡೇಟ್ ಹೊಸ ಬಂದ್ಕೋತಾರಲತ್ತ ಸರ್. ಹಂಗಾಗಿ ಇದು ಇನ್ನ ಪ್ರೆಸೆಂಟ್ ಈ ಸಮಸ್ಯೆನೇ ಹಿಂಗ ಸರ್. ಒಂದ್ ವೇಳೆ ಈಗ VBG ರಾಮ್ಜಿ ಬಂತಲ್ಲ ಸರ್, ಅದ್ರಲಿಂದ ಏನಂತ ಸರ್, ಅದು ಪೂರ್ತಿ ಕೆಲ್ಸದ ಅನುಕೂಲನೇ ಇಲ್ಲ ಸರ್ ಅದ್ರಲ್ಲಿ. ಅದು ಈಗ ಹೆಂಗಂದ್ರೆ ನಾವು ಒಂದ್ ಸರಿ ಕೆಲಸ ಮಾಡಿದ್ರ ಮುಂದಿನ ವರ್ಷನೇ ಕೆಲಸ ಮಾಡ್ಬೋದಿತ್ತು ರೀ. ಈಗ VBG ರಾಮ್ಜಿ ಅದು ಇದು ಆಗ್ತಂದ್ರ ಸರ್, ಇದು ಒಂದ್ ವರ್ಷ ಕೆಲಸ ಮಾಡಿ ಅನ್ಕೋರ್ ಸರ್, ಮುಂದ 10 ವರ್ಷ ತನಕ ಕೆಲಸ ಮಾಡಂಗಿಲ್ಲ ಸರ್. ಹಂಗಾಗಿ ಒಂದೊಂದ್ ಕಡೆ ಹೆಂಗದ ಸರ್, ನಮ್ ಭಾಗಕ್ಕ ಒಂದ್ ಕಡೆ ಮಾಡಿನ ಪ್ಲೇಸಿಗೆ 1-2 ವರ್ಷ ಇದು ಬಿಟ್ಟು ಮತ್ತಿನ ಕೆಲಸ ಮಾಡ್ತಿಲ್ಲ ಸರ್. ಇದ್ರಲ್ಲಿ ಹೆಂಗ ಸರ್, 10 ವರ್ಷ ತನಕ ಕೆಲಸನೇ ಮಾಡಂಗಿಲ್ಲ. ಈ ಪ್ಲೇಸ್ ಶಾರ್ಟೇಜ್ ಇದ್ದಿಂದಂತ ಇದ್ರಾಗ ಸರ್ ಲೇಬರ್ ಕೆಲಸ ಹೆಂಗ್ ಮಾಡ್ಬೇಕು ಅಂದ್ರೆ ಹೆಂಗ ಸರ್, ಗುಳೆ ಹೋಗೋದು ಮೊದ್ಲು ಏನಿತ್ತಲ್ಲ ಸರ್, ವಲಸೆ ಹೋಗೋದು ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದು ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಾಕೋತಾನೆ ಹೋಗ್ಲತ್ತ ಸರ್. ಹಂಗಾಗಿ ನಮ್ಗೂ VBG ರಾಮ್ಜಿ ಇದು ಒಂದೇ ಅಂತಲ್ಲ ಸರ್, ಇದು ಇದ್ರಲಿಂದ ಹೋಗೋದ್ರಾಗ ಮಕ್ಕಳ ವಿದ್ಯಾಭ್ಯಾಸ ಕೊರತೆ ಆಗ್ತದ್ರಿ. ಆಮೇಲೆ ಹೋಗಿಂದ ಇದ್ರಾಗ ಸರ್ ಕೊರೋನಾ ಏನ್ ಬಂತಲ್ಲ ಸರ್, ಆ ತರ ಏನೋ ಒಂದ್ ಕಡೆ ಮಕ್ಕಳಿಗೆ ಹೆಣ್ತಿಗೆ ಮಕ್ಕಳಿಗೆ ಇಲ್ಲೇ ಬಿಟ್ಟು
ಗಂಡ್ ಮಕ್ಳು ಹೊರಗೆ ಹೋಗ್ತಾರಲ್ಲ, ತಂದೆ ತಾಯಿ ಹೊರಗೋಗಿ ಹೆಣ್ಣು ಮಕ್ಳಿಗೆ ಇಲ್ಲೇ ಬಿಟ್ಟು ಹೋಗ್ತಾರಲ್ಲ ಸರ್. ಅದ್ರಲಿಂದ ವಿದ್ಯಾಭ್ಯಾಸನೂ ಕೊರತೆ ಆಗ್ಲತ್ತ ಸರ್. ಮಕ್ಕಳಿಗೆ ಕರೆಕ್ಟ್ ಆಗಿ ಬೆಳವಣಿಗೆಗೆ ಆಹಾರದನು ಸಮಸ್ಯೆ ಆಗ್ತದ್ರಿ. ನಾವ್ ಅನ್ನೋದೇನ್ ಸರ್, ಇದು ಮೊದ್ಲಿಂದ ಏನ್ ನಮ್ಗ್ ನರೇಗಾ ಇತ್ತಲ್ಲ, ಮಹಾತ್ಮ ಗಾಂಧೀಜಿ ನರೇಗಾ ಅದಲ್ಲ ಸರ್, ನಮ್ ಅದನ್ನೇ ಬೇಕ್ರಿ. ಯಾಕಂದ್ರ ಸರ್ ಅದ್ರಲಿಂದ ನಾವ್ ಮಾಡುಳಕ ಕೂಲಿ ಕಾರ್ಮಿಕರು ಬಡ ಹಿಂದುಳಿದ ಬಡ ಜನರಿಗೆ ಸರ್ ಏನದ ಅಂದ್ರ ಮಾಡೋಳಕ್ ನಮ್ಗ್ ನರೇಗಾನೇ ಬೆಸ್ಟ್ ಅದ ಸರ್. ಈ ವಿಬಿ ರಾಮ್ಜಿ ಬಂದ್ಮೇಲೆ ಅದೇನ ಸರ್, ಅದು ಹೆಂಗಾಗತ್ತ ಸರ್ ಅಂದ್ರು ಅದ್ರಲಿಂದ ನಮಗೂ ಬರೋಂತ ಲಾಭಗಳಿಗಿಂತ ಅದು ನಷ್ಟನೇ ಬಹಳ ಅದ ಸರ್. ಹಂಗಾಗಿ ನಮ್ಗೆ ಇದು ಬೇಡ ಅಂತ ನಮ್ಮ ಅನಿಸಿಕೆ ಸರ್. ಪದ್ಮಾವತಿ ಮೇಡಮ್ ಅವರೇ, ನಿಮ್ ಗ್ರಾಮ ಪಂಚಾಯತಿ ಮೆಂಬರ್ಸ್ ಎಲ್ಲ ಏನ್ ಹೇಳ್ತಾರ್ರಿ ಈ ಸಂಬಂಧಪಟ್ಟಂಗೆ? ಏನಾದ್ರು ನಿಮ್ ಭರವಸೆ ಕೊಡ್ತಾರೇನ್ರಿ ಅವರು? ಭರವಸೆ ಕೊಟ್ಟಾರ ಸರ್. ಮಾತಾಡಿ ಇವ್ರ ಮೆಂಬರ್ ಜೊತೆನೂ ಮಾತಾಡಿದೀವಿ ಸರ್. ಅವ್ರಿಗೆ ಹೆಂಗದ ಸರ್, ಅವ್ರೇನಂತಾರಿ, ಬರೀ ನೀವು ಕೆಲ್ಸ ಮಾಡ್ತೀರಂದ್ರ ಇವತ್ತು ನಾವ್ ಸದಸ್ಯರಾಗಿರ್ಬೋದು, ನಾವ್ನು ನಾಳೆ ನಾವ್ನು ಕೆಲ್ಸ ಮಾಡ್ತೀವಿ. ಇವತ್ತಿನ ಅಂತ ಇಲ್ಲ, ಹಿಂಗೆ ಪ್ರತಿ ವರ್ಷ ಯಾರಾದ್ರೂ 5 ವರ್ಷಕ್ಕೊಂದ್ ಏನು ಬದಲಾವಣೆ ಆಗ್ತಾರ ಸರ್. ನಾವ್ ಪ್ರತಿಯೊಬ್ಬರು ಕೆಲ್ಸ ಮಾಡುಂಬರಷ್ಟೇ ನಾವ್ ಇದು ಹಳ್ಳಿಯಲ್ಲಿ ಇರೋ ಜನರ ಅಷ್ಟೇ ಆಗ್ತಿವಿಲ್ಲ. ಅದು ಇವತ್ತು ನಿಮ್ಮಗ್ ಇದಿರ್ಬೇಕು. ನಾವ್ ಬಡ ಜನ ಕೆಲ್ಸ ಮಾಡೋರು ಇದಿರ್ಬೋದು. ನಾವು ನಾಳೆನು ಅದೇ ಕೆಲ್ಸ ನಾವ್ನು ಮಾಡೋರ್ ಇದ್ದೇವಿ. ಅದು ನಮ್ಗ್ ಬೇಡ ಅಂತ ಚರ್ಚೆ ಮಾಡಿದೀವಿ ಸರ್. ಅಂದ್ರೆ ಹೊಸ ಕಾಮಗಾರಿ ಏನ್ ಸಿಗ್ತಾ ಆಯ್ತಲ್ರ ಹಿಂದೆ ನರೇಗಾ ಕಾಯ್ದೆ ಅಡಿಯಾಗ? ಈಗ ಅದು ಸಿಗೋದಿಲ್ಲ ಅಲ್ಲ ಅದಲ್ರಿ? ಸಿಗೋದಿಲ್ಲ ಸರ್ ಅದ್ರಲಿಂದ. ಈಗ ನಿಮ್ ಸಂಘಟನೆಯೊಳಗೆ ಎಷ್ಟು ಮಂದಿ ಅದಾರೆ ಸರ್? ನಮ್ಮಲ್ಲಿ ಬಹಳಷ್ಟು ಜನ ಇರ್ತಾರ. ನಾವು ಒಂದೊಂದು ಸರ್, ನಾವು ಜಿಲ್ಲೆ ವೈಸ್ ಹೇಳ್ಬೇಕಾದ್ರ ನಮ್ ತಾಲೂಕು ವೈಸ್ ಹೇಳ್ಬೇಕ್ರಿ. ನಿಮ್ ತಾಲೂಕ್ ವೈಸ್ ಎಷ್ಟು ಮಂದಿ ಅದಾರೆ? ತಾಲೂಕ್ ವೈಸ್ ಇಲ್ಲ ನಮ್ ಸರ್, ನಾವ್ ಒಂದೊಂದ್ ಪಂಚಾಯತ್ನಾಗ ಸರ್ 2000 ಜನದಷ್ಟು ಹರ ಸರ್. 2000 ಮೇಲೆ ಹರ ಒಂದೊಂದ್ ಹಳ್ಳಿದಾಗ ಸರ್. ಪಂಚಾಯತ್ ಎಷ್ಟ್ ಅವರ ಸರ್? ಪಂಚಾಯತ್ ಒಂದ್ ಪಂಚಾಯತ್ನಾಗ ಹೆಚ್ಚು ಕಮ್ಮಿ ಅಂತ ಅಂತಲ್ಲ. ಒಂದ್ ಮಿನಿಮಮ್ ಇಲ್ಲ ಅಂದ್ರನು ಒಂದ್ ಪಂಚಾಯತ್ನಾಗ ನಮಗೂ ಒಂದ್ 8-10 ಸಾವಿರ ಜನ ಸಿಗ್ತಾರ ಸರ್. ನಮ್ ಟೀಮ್ನಾಗ ಒಂದ್ ಪಂಚಾಯತ್ನಾಗ ಹೇಳ್ತೀನಿ ಸರ್. ಹಂಗಂದ್ರೆ ಅಷ್ಟು ಮಂದಿ ಈಗ ಪಗಾರ ಇಲ್ಲ ಅವರಿಗೆ, ಬೇರೆ ಕ್ಯಾಮೆ ಇಲ್ಲ, ಏನೂ ಇಲ್ಲ ಅನ್ನಂಗ್ ಆಗಿದೆ ಇವಾಗ. ಕೆಲಸನೇ ಇಲ್ಲ ಸರ್. ಅವರೆಲ್ಲ ಜೀವನಕ್ಕೆ ಏನ್ ಮಾಡ್ತಾ ಇದಾರೆ ಇವಾಗ? ಜೀವನಕ್ಕೆ ಈಗ ಸ್ವಲ್ಪ ಹೊಲದಲ್ಲಿ ಕೆಲಸ ಇದ್ದು ಸರ್. ಹೊಲದಲ್ಲಿ ಕೆಲಸ ರಾಶಿ ಮಾಡ್ಕೊಂಡ್ರ ಸರ್. ಆಮೇಲಿಂದ ಪ್ರೆಸೆಂಟ್ ಅಂತೂ ಮನೆಗೆ ಇದ್ದಾರ್ರಿ. ಕೆಲಸ ಅಂತೂ ಇಲ್ಲ. ಮಹಂತೇಶ್ ಅವ್ರೆ, ಬಹಳ ಪ್ರಮುಖವಾಗಿ ನಿಮ್ಮ ಭಾಗದಲ್ಲಿ ಒಂದಿಷ್ಟು ಜನ ಇದೇ ಕೆಲಸವನ್ನು ನಂಬ್ಕೊಂಡಿದ್ದವರು, ನರೇಗಾ ಯೋಜನೆ ಅಲ್ಲಿ ಇರುವಂಥ ಕಾಮಗಾರಿಗಳನ್ನು ಈ 100 ದಿನ ಅಂತ ಇತ್ತು ಈ ಹಿಂದೆ, ಈಗ 125 ದಿನಗಳನ್ನು ಮಾಡಿದ್ದೀವಿ ಅಂತ ಹೇಳ್ತವ್ರೆ. ಸೊ 100 ದಿನದಲ್ಲಿ ಜೀವನ ಮಾಡಿಕೊಂಡು ಅದು ಸರಿಯಾಗಿ ಕೆಲಸಕ್ಕೆ ಏನು ಕೂಲಿ ಬರ್ತಿತ್ತಲ್ಲ, ಅದ್ರಲ್ಲಿ ಜೀವನ ನಡೆಸೋದಕ್ಕೆ ಆಗ್ತಿತ್ತೇನ್ರಿ ಸರ್? ಮೊದಲು ನರೇಗಾದಲ್ಲಿ NRGಯಲ್ಲಿ 100 ದಿವಸ ಕೆಲಸ 100 ದಿವಸ ಕೂಲಿ ಕೇಂದ್ರ ಸರ್ಕಾರ ಕೊಡ್ತಿತ್ತು ನೆಮ್ಮದಿಯಿಂದ. ಯಾಕಂದ್ರೆ ಅವಾಗ ನಮಗೆ ಎಷ್ಟು ಬೇಡಿಕೆ ಆಧಾರಿತ ಕೆಲಸ ಇತ್ತು ಸರ್. ಅವಾಗ ನಾವ್ ಯಾವಾಗ ಕೆಲಸ ಕೇಳ್ತೀವಿ ಅವಾಗ ನಮಗ ಆ ಕೆಲ್ಸಕ್ಕೆ ಅರ್ಜಿ ಕೊಡ್ತಿದ್ವಿ, ಕೆಲಸ ಸಿಗ್ತಿತ್ತು. ಕೆಲಸ ಆದ ತಕ್ಷಣ 2014 ಕೂಡ ಸರ್ ನಮಗ್ ಕೆಲಸ ಮಾಡಿದ ತಕ್ಷಣ ಕೂಲಿ ಸಿಗ್ತಿತ್ತು. ಇದು ಹಂತವಾಗಿ ಇದು ಹೊಸ ಸರ್ಕಾರ ಬಂದ್ಮೇಲೆ ನಿಧಾನವಾಗಿ ಏನಿದು ಈ ಕೆಲಸ ಕಡಿಮೆನೂ ಮಾಡ್ಕೊಂತ ಬಂದ್ರು. ಅದರಲ್ಲಿ ಅನುದಾನ ಕಡಿಮೆ ಮಾಡ್ಕೊಂತಾನೆ ಬಂದ್ರು. ಇದು ಇವಾಗ ಏನ್ ನೀವ್ ಹೇಳಿದ್ರಲ್ಲ 100ರಿಂದ 125 ನಮಗ ಅನ್ಸುತ್ತೆ ಸರ. ಯಾಕಂದ್ರೆ ನಾವು ದುಡಿಯೋರು, ಇದ್ರೊಳಗ ನಾವು ದುಡ್ದಿವಿ. ನಮಗ್ 100 ದಿವಸ ಕೆಲಸ 100 ದಿವಸ ಕೂಲಿನ ಚಲೋ ಇತ್ತು. ಯಾಕಂದ್ರೆ ಕೇಂದ್ರ ಸರ್ಕಾರ ಹೇಳತೈತಿ, ನಾವು ಹೊಸ ಕಾಯ್ದೆ ಮಸೂದೆ ಮಾಡಿದ್ಮ್ಯಾಗ 125 ದಿವಸ ಕೊಡ್ತಿದೀವಿ, ಅದೇ ಬಹಳ ಚಲೋ. 100ಕ್ಕಿಂತ 125 ಜಾಸ್ತಿ ಅಂತ ಅವ್ರು ಹೇಳ್ತಾರ ಸರ್. ಇದ್ರೊಳಗ 125 ಅವ್ರು ಕೊಡ್ತಿರಬಹುದು, ಆದ್ರ 60-40 ಮಾಡ್ಕೊಂಡಿದ್ದಾರೆ. 60 ಭಾಗ ಕೇಂದ್ರ ಸರ್ಕಾರ ಕೊಡ್ತೀವಿ, 40 ಭಾಗ ರಾಜ್ಯ ಸರ್ಕಾರ ಕೊಡ್ತೀವಿ ಅಂತ ಹೇಳಿ. ಯಾಕಂದ್ರೆ ಇದು ಕೇಂದ್ರ ಸರ್ಕಾರದ ಮೊದಲಿಂದ ಕಾನೂನು ಯಾವಾಗಿದು ಶುರುವಾಯ್ತು 2005ರಿಂದ, ಅವಾಗಿಂದನೇ ಕೇಂದ್ರ ಸರ್ಕಾರ ಕೊಟ್ಕೊಂತ ಬಂದೈತಿ. ಈಗ 100 ದಿವಸ ಕೇಂದ್ರ ಸರ್ಕಾರನ ಕೊಡ್ಲಿ, ಅಷ್ಟೊಂದು ಕಾಳಜಿ ದುಡಿಯುವಂತ ಕಾರ್ಮಿಕರ ಮೇಲೆ, ರೈತ ಕಾರ್ಮಿಕರ ಮೇಲೆ ಅಷ್ಟೊಂದು ಕಾಳಜಿ ಇತ್ತಂದ್ರ 25 ದಿವಸದ ಕೆಲಸ 25 ದಿವಸದ ಕೂಲಿನೂ ಅವರೇ ಕೊಡ್ಬೇಕಾಗಿತ್ತು. ಅಥವಾ ಆಗಿಲ್ಲ ಅಂದ್ರೆ 25 ದಿವಸ ಬೇರೆ ಕಡೆ ರಾಜ್ಯದವ್ರಿಗೆ ಕೊಡ್ಬೇಕಾಗಿತ್ತು. ಇದ್ರೊಳಗ ಸರಾಸರಿ ಲೆಕ್ಕ ಮಾಡಿದ್ರ
ಇವ್ರು ಈಗ ಇವಾಗ ಕೊಡ್ತೀವಿ ಅಂತಿದಾರಲ್ಲ ಏನು ವಿಬಿ ಗ್ರಾಮಜಿ ಸಂಸದೀಯ ಕಾನೂನು ಪ್ರಕಾರ ಈ 100 ದಿವಸನೂ ಕೊಡಕ್ ಆಗುದಿಲ್ಲ ಅವರಿಗೆ 60 ಪಾರ್ಟಿ ಮಾಡ್ಕೊಂಡಿದ್ದಾರೆ. ಅಲ್ಲ, ಅವರು ಏನು ಹೇಳಕತ್ತಾದ್ರು ಅಂತಂದ್ರ, ಈ ಹಿಂದೆ ಅವರು ನರೇಗಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳಿತ್ತು, ಅದನ್ನೆಲ್ಲ ಹೇಳ್ತಾ ಇದ್ರು ಅವರು, ಅದಕ್ಕೆ ಅವರು ರೀಸನ್ ಕೊಡ್ತಾ ಇದ್ರು. ಸೊ ಹಾಗಾಗಿ ಅವರು ಈ ಥರದ ಯೋಜನೆಗಳನ್ನು ತರೋದ್ರಿಂದ ನಮ್ದೆಲ್ಲದು ಸಾಲ್ವ್ ಆಗುತ್ತೆ ಅನ್ನೋದನ್ನು ಹೇಳಿದ್ರು. ಈ ಕೋವಿಡ್ ಟೈಮಲ್ಲಿ ಏನಾಯಿತು ಅಂತಂದರೆ, ಸೊ ಮುಖ್ಯವಾಗಿ ಈ ಯೋಜನೆ ಅನುಷ್ಠಾನಕ್ಕೆ ಬರೋದಕ್ಕೆ ತುಂಬ ಸಮಸ್ಯೆ ಆಗಿತ್ತು. ಎಷ್ಟೋ ಕೂಲಿ ಕಾರ್ಮಿಕರು ಬಹಳ ದೊಡ್ಡ ಸಮಸ್ಯೆಯನ್ನು ಅನುಭವಿಸಿದರು. ಆಗ ಇದೇ ಸರ್ಕಾರ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಬೇಕಾಯಿತು. ಸೊ ಈಗ ಅದೇ ಸರ್ಕಾರ ಇದರಿಂದ ಏನೂ ಲಾಭ ಇಲ್ಲ, ನಾವು ಕೂಲಿ ಕಾರ್ಮಿಕರಿಗೆ ಒಂದು ಅನುಕೂಲ ಆಗುವ ಮಟ್ಟಕ್ಕೆ ಈ ಯೋಜನೆ ತಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ನೀವು ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನು ಅಥವಾ ಸಂಬಂಧಪಟ್ಟ ಸಚಿವರನ್ನು ಭೇಟಿ ಆಗುವಂಥದ್ದು ಕೆಲಸ ಮಾಡಿದರೆ ಅಥವಾ ಅವ್ರಿಗೆ ಮನವಿ ಕೊಡೋದೇನಾದರೂ ಕೆಲಸ ಮಾಡಿದರೆ ನೀವು ಸಂಘಟನೆಯಿಂದ, ಇದು ಸರಿಯಾಗಿ ನಮ್ಗೆ ಕಾಮಗಾರಿ ಸಿಗ್ತಾ ಇಲ್ಲ? ಸಂಘಟನೆ ಮಾತಾಡ್ಬೋದು ಸರ್? ಮಾತಾಡಿ. ಸಂಘಟನೆಯಿಂದ ತಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಮನವಿ ಹೋರಾಟ ಮಾಡಿದ್ವಿ ಸರ್. ಅವ್ರು ಹೇಳ್ತಾರ ಅಂತ ಹೇಳಿದ್ರೆ ಏನು, ನರೇಗಾದಿಂದ ಸಮಸ್ಯೆ ಬರ್ತಾ ಇದ್ದಾವ, ಅದಕ್ಕೋಸ್ಕರ ವಿಬಿ ಗ್ರಾಮಜಿ ತಂದು ಹೊಸ ಏನು ಕಾನೂನು ತಂದು ಕೇಟೆ ಅವ್ರಿಗೆ ಅನುಕೂಲ ಮಾಡಾಕತ್ತೀವಿ ಅಂತ ಹೇಳಿ ಕೇಟೆ. ಸರ್, ದುಡಿಯುವಂತ ಕಾರ್ಮಿಕರಿಗೆ ನಾವು ಕೆಲಸ ಮಾಡ್ಬೇಕಾದ್ರ ಇವತ್ತಿನ ಮಟ್ಟಿಗೆ 12,000 ರೂಪಾಯಿ 15,000 ರೂಪಾಯಿ ಮೊಬೈಲ್ ಬೇಕು. ಅವ್ರಿಗೆ ಕೊಡುವಂತದ್ದು ಇವತ್ತಿನ ಮಟ್ಟಿಗೆ 370 ರೂಪಾಯಿ ಕೂಲಿ. ಅದು ತಿಂಗಳಿಗೆ ಒಂದ್ಸರಿ ಕೆಲಸ ಕೊಡ್ತಾರೋ ಅಥವಾ 2 ತಿಂಗಳಿಗೆ ಒಂದ್ಸರಿ ಕೆಲಸ ಕೊಡ್ತಾರೋ, ಅದು ಕೂಲಿ ಜಮಾ ಆಗ್ಬೇಕಾದ್ರೆ 3 ತಿಂಗಳು ಹೋಗುತ್ತೆ. ಒಂದು 15,000 ರೂಪಾಯಿ ಕೊಟ್ಟು ಮೊಬೈಲ್ ತಗೋಬೇಕು, ಅದಕ್ಕೆ 1 ವಾರ ದುಡಿಬೇಕಾದ್ರೆ 400 ರೂಪಾಯಿ ಕೊಟ್ಟು ನೆಟ್ ಪ್ಯಾಕ್ ಹಾಕ್ಬೇಕು. ಆಮೇಲೆ ಸರ್ವರ್ ಎಲ್ಲಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತಲ್ಲಿ ಕೆಲಸ ಕೊಡ್ತಾರ. ನಾವು ಹೋಗ್ಕೇಟೆ ಅಲ್ಲೇ ಬೆಳಗ್ಗಿಂದ ಸಂಜೆವರೆಗೂ ಅಲ್ಲಿ ನಿಂತ್ಕೊಂಡ್ ಕೇಟ ಬಿಸಿಲಲ್ಲೇ ಮೊಬೈಲ್ ಹಿಡ್ಕೊಂಡ್ ನಿಂತ್ಕೋಬೇಕು. ಇದು ಯಾಕಂದ್ರೆ ಯಾವುದೇ ಸರ್ಕಾರ ಇರ್ಲಿ, ದುಡಿಯುವಂತ ಕಾರ್ಮಿಕರಿಗೆ ಅನುಕೂಲ ಮಾಡ್ಬೇಕು, ಇವ್ರು ತೊಂದರೆ ಕೊಡಬಾರ್ದು. ಇವ್ರು ಏನ್ ಯಾಪ್ ಅಂತ ಹೇಳ್ತಾರಲ್ಲ ಸರ್, ಆ ಯಾಪ್ ಈಗ ಅವ್ರು ಹೇಳಿದ್ರು, ಪದ್ಮಾವತಿ ಅವ್ರು ಹೇಳಿದ್ರು, ಮೊದಲು ಏನಿತ್ತು MGNRG ಒಳಗ ನಾವು ಕೆಲಸ ಮಾಡ್ತಿದ್ವಿ, ಅಳತಿ ಕೊಡ್ತಿದ್ವಿ, ಅಳತಿ ಕೊಡ್ತಿದ್ವಿ, ಮಾಸ್ಟರ್ ಅಟೆಂಡೆನ್ಸ್ ಹಾಕೋತಿದ್ವಿ. ಈಗ ಇವರು NMMS ಆ್ಯಪ್ ಮೊದಲ 10 ಜನರು ತಗೊಂಡ್ ಕೇಟ ಫೋಟೋ ಮಾಡ್ಬೇಕು, ಸೆಕೆಂಡ್ ಫೋಟೋನು ಮಾಡ್ಬೇಕು. ಸರಿ, ಯಾಕಂದ್ರೆ ನಮಗೆ ದುಡುಕಿ ಅನಿವಾರ್ಯ ಅವಶ್ಯಕತೆ ಐತಿ, ನಾವು ಒಪ್ಕೊಂಡಿವಿ. ಅದನ್ನ ಬಿಟ್ಟು ಇವಾಗ ತಂದಿದ್ದಾರೆ ಫೇಸ್ ಅಥೆಂಟಿಕೇಶನ್ ಅಂತ ಕೇಟ. ಒಬ್ಬೊಬ್ರದ್ದೇ ಫೋಟೋ ತೆಗಿಬೇಕು. ಒಬ್ಬೊಬ್ರದ್ದೇ ಫೋಟೋ ತೆಗಿಬೇಕಾದ್ರೆ ಮೊಬೈಲ್ ಹೀಟ್ ಆಗುತ್ತೆ. ಮೊಬೈಲ್ ಹೀಟ್ ಆಗಿ ಸ್ವಿಚ್ ಆಫ್ ಆಗ್ಬಿಡುತ್ತಾ. ಸ್ವಿಚ್ ಆಫ್ ಆದ ತಕ್ಷಣ ಮತ್ತೆ ಅದು ನೆರಳಿಗೆ ಹೋಗ್ಯೇಟೆ ಮೊಬೈಲ್ ಅದು ಹೀಟ್ ಹೋದ್ಮ್ಯಾಗ ಮತ್ತೆ ಆಫ್ ಮಾಡ್ಬೇಕಾದ್ರೆ ನಾವು ಫಸ್ಟ್ ಇಂದ ಏನ ಅವ್ರ ಅಟೆಂಡೆನ್ಸ್ ಹಾಕಿರ್ತೀವಿ, ಅದು 9 ಮಂದಿ ಇರ್ತಾರೆ, ಮತ್ತೆ ಪುನಃ ಫಸ್ಟ್ ಶುರುವಿಂದಾನು ಶುರು ಮಾಡ್ಬೇಕು ಮತ್ತೆ. ಇದು ದೊಡ್ಡ ಸಮಸ್ಯೆ. ಈ ತರ 2 ಟೈಮ್ ಫೋಟೋ ಮಾಡ್ಬೇಕು. ಇದು ದುಡಿಯೋರಿಗೆ ಅನುಕೂಲ ಮಾಡ್ತೀವಿ ಅಂತ ಹೇಳ್ಯಾರ ಅಂತ ಹೇಳಿರ್ತಾರ. ಇದು ಒಂದು. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರ, ಕೊರೋನಾ ಟೈಮ್ ಇದು ಜನರಿಗೆ ಬಹಳ ಅನಾನುಕೂಲ ಆಯ್ತು, ಆದ್ರೂ ದುಡ್ಡು ನಾವು ಬಿಡುಗಡೆ ಮಾಡಿದ್ವಿ ಅಂತ ಹೇಳಿದ್ರಿ. ನರೇಗಾದಿಂದ ಕೊರೋನಾ ಬಂದ ಸಮಯದೊಳಗ ಎಷ್ಟು ಅನುಕೂಲ ಆಗೈತಂದ್ರ ಅಲ್ಲಿಂದನೇ ಕೇಂದ್ರ ಸರ್ಕಾರಕ್ಕೆ ಬೇಸರ ಆಗಿತ್ತು ಸರ್. ಯಾಕಂದ್ರ ಕೇಳದೆ ಹೊರಗೆ ಹಾಕಿದ್ರು, ನಮ್ಮನ್ನ ಕೈ ಹಿಡಿದಿತ್ತು ನರೇಗಾ ಸರ್. ನಮ್ಮಂತ ಸಾವಿರಾರು ಲಕ್ಷಾಂತರ ಕಾರ್ಮಿಕರಿಗೆ, ದೇಶಾದ್ಯಂತ ಕಾರ್ಮಿಕರಿಗೆ ಕೈ ಹಿಡಿದಿತ್ತು ನರೇಗಾ. ಆ ನರೇಗಾದಿಂದ ಕೆಲಸ ಮಾಡಿದೀವಿ, ಕೂಲಿ ತಗೊಂಡಿದ್ದೀವಿ. 1 ವಾರ ಮುಗಿದ ತಕ್ಷಣ, ಒಂದ್ ಕೆಲಸ ಮುಗಿದ ತಕ್ಷಣ ಮುಂದಿನ ವಾರದ ಒಳಗಡೆ ಕೂಲಿ ಜಮಾ ಆಗ್ಬೇಕು. ಯಾಕಂದ್ರೆ ನಮ್ಮ ಜೀವನ ನಡಿಬೇಕು, ಯಾಕ ಬೇರೆ ಕಡೆ ಕೆಲಸನೇ ಇಲ್ಲ. ಮಂತೇಶ್ ಸರ್, ನಿಮ್ ಜಿಲ್ಲೆಯೊಳಗೆ ಎಷ್ಟು ಮಂದಿ ಅದಾರ ಈ ಕಾರ್ಮಿಕರು? ಸರ, ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು ಒಂದು 30-35 ಸಾವಿರ 30 ಸಾವಿರ ಅಂತೂ ಇದೆ ಸರ್. ಈಗ ಅವ್ರು ಯಾರಿಗೂ ಈಗ ಕೆಲಸ ಇಲ್ಲದೆ ಇರಂಗ ಆಗಿದೆ. ಹೌದು ಸರ್. ಈ ಜನವರಿಯಿಂದ ಅಂತೂ ಬಹಳ ಕಡಿಮೆ ಆಗಿದೆ ಸರ್. ಇನ್ನೊಂದ್ಸರ ಈಗೇನು ಹೊಸ ಕಾನೂನು ಇದನ್ನ ಸರಿಪಡಿಸಾಕ ನಾವು ವಿಬಿ ಗ್ರಾಮಜಿ ಏನ ತಂದೀವಿ ಅಂತ ಹೇಳ್ತಾರಲ್ಲ, ಇದರಿಂದ ಜನರು ಏನ್ ಮೊದಲಿದ್ದಂತ ಆಸಕ್ತಿ ಕಳ್ಕೊಳಕತ್ತಾರ. ಯಾಕಂದ್ರೆ ಜನರದು ಕೋಟೆ ಜಿಲ್ಲೆಯೊಳಗ ಗ್ರಾಮ ಪಂಚಾಯತಿಯಿಂದ ಗೃಹ ಯೋಜನೆಯನ್ನು ಸಿದ್ಧಪಡಿಸಿ ಜಿಲ್ಲಾ ಪಂಚಾಯತಿ ಕಳಿಸಿದ್ರು ಕೂಡ ಅಲ್ಲಿ ಅನುಮೋದನೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇದಾರಲ್ಲ, ಅದು ಹೌದೇನ್ರಿ? ಹೌದು
ಹಾ. ಹೌದ್ ಸರ್, ಹೌದ್ ಸರ್. ಹ್ಮ್ ಯಾಕಂದ್ರೆ ಮೊದಲು ಪಂಚಾಯತಿಯವರು ಗ್ರಾಮ ಸಭೆ, ವಾರ್ಡ್ ಸಭೆ, ಗ್ರಾಮ ಸಭೆ ಮಾಡಿ ಕಾಮಗಾರಿಗಳನ್ನ ಆಯ್ಕೆ ಮಾಡ್ಕೊಂಡು ಹ್ಮ್ ಅನುಮೋದನೆ ಕಳಿಸ್ತಿದ್ರು ಸರ್. ಹ್ಮ್ ಅದು ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿ ಹೋಗಿ ಜಿಲ್ಲಾ ಪಂಚಾಯತಿ ಅವರು ಹ್ಮ್ ಅನುಮೋದನೆ ಕೊಡ್ತಿದ್ರು. ಹ್ಮ್ ಬಟ್ ಇವಾಗ ಸರ್ಕಾರದ ಏನು ಹೊಸ ಮಸೂದೆ ಆದ್ಮ್ಯಾಗ, ಕಾನೂನು ಬಂದ್ಮ್ಯಾಗ ಹ್ಮ್ ಅವರಲ್ಲಿರುವ ಏನ್ ಅಪ್ರೂವಲ್ ಕೊಡೋದು ಕ್ಯಾನ್ಸಲ್ ಮಾಡಿಬಿಟ್ಟಿದಾರಂತ. ಜಿಲ್ಲಾ ಪಂಚಾಯತ್ ಅವ್ರಿಗೆ ಈಗ ಅಪ್ರೂವಲ್ ಕೊಡಕ್ ಆಗೋದಿಲ್ಲ ಅಂತ. ಅದಕ್ಕೆ ಲಾಗಿನ್ ಆಗೋದಕ್ಕೆ ಏನು ಆಗಂಗಿಲ್ಲ ಅಲ್ಲತ್ತ? ಸರ್ ಅದಕ್ಕೆ ಲಾಗಿನ್ ಆಗೋದಕ್ಕೆ ಆಗಂಗಿಲ್ಲ ಆತ? ಹೌದನ್ ಸರ್. ಹ್ಮ್ ಹ್ಮ್ ಯಾಕಂತಂದ್ರೆ ಕಾಮಗಾರಿ ಆನ್ ಗೋಯಿಂಗ್ ಇತ್ತು, 10 ಕಾಮಗಾರಿ ಶುರುವಿದ್ರೆ ಮಾತ್ರ ಹ್ಮ್ ಅವ್ರಿಗೆ ಅಪ್ರೂವಲ್ ಕೊಡ್ತಾರಂತೆ. ಅದು ಕೂಡ ಸ್ಟೇಟ್ನವ್ರು ಕೊಡ್ಬೇಕಂತೆ. 10ಕ್ಕಿಂತ ಹೆಚ್ಚಿಗಿದ್ದು ಅಂತಂದ್ರ ಹ್ಮ್ ಅವ್ರಿಗೆ ಅನುಮೋದನೆ ಕೊಡಕ್ಕೂ ಆಗುದಿಲ್ಲ ಅಂತ. ಏನ ಸ್ಟೇಟ್ ಹ್ಮ್ ಹ್ಮ್ ಲೆವೆಲ್ ಇರ್ತಾರಲ್ಲ ಆ ಅಧಿಕಾರಿಗಳಿಗೆ. ಯಾಕಂದ್ರೆ ಸರ್ ನೋಡ್ರಿ, 10 ಕಾಮಗಾರಿ ಅಂದ್ರ ಒಬ್ಬ ಗ್ರಾಮ ಪಂಚಾಯತಿ ಕಡಿಮೆ ಅಂದ್ರೂ ಒಂದು ಗ್ರಾಮ ಪಂಚಾಯತಿಯಲ್ಲಿ 13 ಜನ ಮೆಂಬರ್ ಇರ್ತಾರ ಹ್ಮ್ ಅಥವಾ 11 ಜನ ಇರ್ತಾರ. ಹ್ಮ್ ಅವ್ರು ಮನುಷ್ಯಾಗ ಒಂದು ವರ್ಕ್ ಇಟ್ಕೊಂಡ್ರು ಕೂಡ ಹ್ಮ್ ಅಲ್ಲೇ 10 ವರ್ಕ್ ಆದ್ರು. ಆಮೇಲೆ ನಮ್ಮ ದುಡಿಯೋಂತವ್ರಿಗೆ ಯಾವ ಕೆಲಸ ಕೊಡ್ತಾರೆ? ಇವ್ರಿಗೆ ಕೆಲಸನೇ ಇರೋದಿಲ್ಲ. ಹ್ಮ್ ಇದು ಕೂಡ ಈ ಏನ ವಿಬಿಗಿ ರಾಮ್ಜಿ ಹೆಸರ್ಲೆ ಹ್ಮ್ ನರೇಗನ್ನ ಒಂದ್ ಕಡೆ ಹಿಂದೆ ಸರ್ಸು ವ್ಯವಸ್ಥೆನೆ ನಮ್ಮನ್ನ ವಲಸೆ ಕಳ್ಸಕ್ ತಯಾರಿನ ಸರ್ ಇದು. ಪದ್ಮಾವತಿ ಮೇಡಮ್ ಅವರ, ಈಗ ಬೀದರ್ ಒಳಗ ಸೊ ಎಷ್ಟು ಮಂದಿ ಗುಳೆ ಹೋಗೋದಕ್ಕೆ ಹತಾರ ಅನ್ನೋದ್ರ ಬಗ್ಗೆ ನಿಮ್ಗೇನ್ ಮಾಹಿತಿ ಇದೇನ್ರಿ? ಆಮೇಲೆ ಯಾವ ಸರ್? ಬೀದರ್ ಒಳಗ ಹಾ ರೀ. ಎಷ್ಟು ಮಂದಿ ಗುಳೆ ಹೋಗೋದಕ್ ಹತಾರ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಅದೇ ಏನಾದ್ರು? ಆಮೇಲೆ ಈ ನರೇಗಾ ಕಾಮಗಾರಿ ಏನ್ ಬಾಕಿ ಆಯ್ತಲ್ಲ ಅದನ್ನೆಲ್ಲ ಮುಂದುವರಿಸ್ತಿದಾರಾ ಅಥವಾ ಏನ್ ಕತೆ? ಮುಂದುವರ್ಸ್ಲಕ್ ಸರ್ ನಾವು ಪ್ರತಿ ಪಂಚಾಯತಿಗೂ ಅರ್ಜಿ ಕೊಡ್ಲಕ್ ಹೋಗ್ಲತ್ತೀವಿ ಸರ್. ಹ್ಮ್ ಅಲ್ಲಿ ಅರ್ಜಿ ಕೊಡ್ಲಕ್ ಹೋದಾಗ ಅದನ್ನೇ ಹೇಳ್ತಾರ ಸರ್, ಇನ್ನು ಸ್ವಲ್ಪ ಮೇಲಿನ ಅಪ್ರೂವಲ್ ಆಗಿಲ್ಲ, ವಿಬಿಜಿ ರಾಮ್ಜಿ ಬರ್ತದ, ಕೆಲಸ ಏನ್ ಮಾಡ್ತೀರಿ ಅಂತ. ಅದನ್ನು ನಾವು ಅದು ಸರ್ ಅವ್ರು ಏನೋ ಹೇಳ್ತಾರ ಸರ್ ಪ್ರೆಸೆಂಟ್ ಇದು, ಅದು ಬರೋವರೆಗೂ ನಮ್ ಕೆಲಸ ಬೇಕಂತ ನಾವು ಪ್ರತಿ ಪಂಚಾಯತ್ನಾಗ ಹೋಗಿ ಕೆಲವೊಂದ್ ಕಡೆ ಕೆಲಸ ಸ್ಟಾರ್ಟ್ ಆಗ್ಯಾವ ಸರ್. ಕೆಲವೊಂದ್ ಕಡೆ ಹೇಳ್ತಾರ ಅದು ಇನ್ನ ಅಪ್ರೂವಲ್ ಆಗಿಲ್ಲ, ಅದು ಆಗಿಲ್ಲ ಅಂತ. ಎಲ್ ಜಿಲ್ಲಾ ಪಂಚಾಯತಿ ಒಳಗ ಅಪ್ರೂವ್ ಆಗಿಲ್ಲ ಏನ? ಹಾ ಸರ್, ಮುಂದೆ ಜಿಲ್ಲಾ ಪಂಚಾಯತ್ ನಲ್ಲಿನೇ ಆಗಿಲ್ಲ ಅಂತ ಪಂಚಾಯತಿ ಅವರು ಹೇಳತ್ತಾರ ಸರ್. ಈ ಹಿಂದೆ ಈ ನರೇಗಾ ಕಾಮಗಾರಿ ಏನ್ ಬಾಕಿ ಆಯ್ತಲ್ಲ ಅವೆಲ್ಲ ಕೂಲಿ ಬಂದೈತಾ ನಿಮ್ಗೆ? ಇನ್ನು 4 ವಾರದ ಪೆಂಡಿಂಗ್ ಆಯ್ತಾ ಸರ್, 2 ವಾರ. ಹಾ ಸರ್, ಒಂದ್ 5-6 NMR ಕೆಲಸ ಮಾಡಿದಾರ ಸರ್. ಮೊನ್ನೆ 2 ವಾರ 2 ವಾರದ ಬಂದವ್ರು, ಇನ್ನ 4 ವಾರದ ಉಳಿದಿದಾವ ಸರ್. ಅಮೌಂಟ್ ಬಂದಿದೆ. ಅದಿನ್ ಎಷ್ಟು ದಿನ ಬಾಕಿ ಐತೆ? ಏನ್ ಸರ್? ಈ ನರೇಗಾ ಕಾಮಗಾರಿ ಬಾಕಿ ಐತಲ್ಲ ಒಂದಿಷ್ಟು, ಅದು ಇನ್ನು ಎಷ್ಟು ದಿನದೊಳಗೆ ಮುಗಿಯತ್ತೆ? ಎಷ್ಟು ದಿನ ಬಾಕಿ ಐತೆ ಅದ್ ಕೆಲಸ? ಸರ್ ಕೆಲಸ ಇವಾಗ ಏಪ್ರಿಲ್ ಹೊಸ ಶುರು ಆಗಿದೆಯಲ್ಲ ಸರ್. ಹಾ ಸರ್. ಅಂದ್ರೆ ನಾನ್ ಕೇಳಕತ್ತಿರೋದು ಏನಂದ್ರೆ, ಈ ನರೇಗಾ ಕಾಮಗಾರಿ ಏನು ಬಾಕಿ ಐತಲ್ಲ ನಿಮ್ ಜಿಲ್ಲೆ ಒಳಗ, ಅದು ಇನ್ ಎಷ್ಟ್ ದಿನ ಬಾಕಿ ಐತೆ ಅಂತ? ಸರ್ ನಮ್ ಕಡೆ ಕೇಳಿದ್ರೆ ಅದು ರಿಮೈನಿಂಗ್ ಪ್ಲೇಸ್ ಇಲ್ಲ ಅಂತ ಹೇಳ್ತಾರ ಸರ್. ಪಂಚಾಯತ್ನ ಪಂಚಾಯತ್ ಹೋಗ್ತೀವಿಲ್ಲ ಸರ್, ಹೋದಲ್ಲಿ ಪಂಚಾಯತಿ ವ್ಯಾಪ್ತಿಯಾಗ ಇರುವಂತ ಪ್ಲೇಸ್ ಏನ್ ಇವು ಸ್ಥಳ ಇವೆಲ್ಲ ಸರ್, ರಿಮೈನಿಂಗ್ ಇದನ್ನು ಮೊನ್ನೆ ಮಾರ್ಚಿನ ಒಳಗಾಗಿ ಮಾಡಿದ್ವಿ ಸರ್ ನಾವ್ ಕೆಲ್ಸ. ಎಲ್ಲ ಮುಗ್ದೈತೆ ಹಂಗಂದ್ರೆ? ಹಾ ಸರ್, ಮುಗ್ದಾವ್. ಬಹಳ ಆಲ್ಮೋಸ್ಟ್ ಮುಗ್ದಾವಂತ ಎಲ್ಲ ಕಡೆನೂ ಇದು ಕೊಟ್ಟಾರ ಸರ್. ಆ ಮುಗ್ದಿರೋ ಕೆಲ್ಸ ಕೂಲಿ ಬಂದೈತೆ ಇವಾಗ? ಕೂಲಿ ಇನ್ನ 4 ವಾರದ ನಿಂತಾವ್ ಸರ್. ನಿಂತವೆ 4 ವಾರದ್ ನಿಂತವೆ ಅಂದ್ರೆ ಒಂದು ಎಷ್ಟಾಯ್ತದ್ರಿ 4 ವಾರಕ್ಕೆ? ಒಂದು ಅಂದಾಜ್ ಮೇಲೆ ಹೇಳಿ ಹಂಗಂದ್ರೆ. ಇದು 10,000 ಮೇಲೆ ಆಗುತ್ತೆ ಸರ್. ಒಬ್ಬೊಬ್ರಿಗೆ 10,000 ಬರ್ಬೇಕಿನ್ನು? ಈಗ ಈ ನರೇಗಾ ಅಥವಾ ಈ ವಿಬಿಜಿ ರಾಮ್ಜಿ ಕಾಯ್ದೆದ ಏನ್ ಬರಕ್ ಇದೆ, ಏನ್ ಬಾಕಿ ದುಡ್ಡು ಬರೋದಕ್ಕೆ ಏನ್ ಇದೆಯಲ್ಲ, ಅದು ಬರದೇ ಇದ್ರೆ ಈ ಕೂಲಿ ಕಾರ್ಮಿಕರ ಗತಿ ಏನು? ಕೆಲಸ ಏನು? ಜೀವನಕ್ಕೆ ಆಧಾರ ಏನು? ಈ ಹೊಲ ಬೇರೆ ದುಡಿಮೆ ಮಾಡ್ಕೊಂಡೇ ತಿನ್ಬೇಕಿಲ್ಲ ಅಂದ್ರೆ? ಬೇರೆ ದುಡಿಮೆನೆ ಮಾಡ್ಕೊಳ್ಬೇಕಾಗ್ತದೆ ಸರ್. ಬೇರೆ ದುಡಿಮೆ ಅಲ್ಲಕ್ಕ, ಹಳ್ಳಿಯಲ್ಲಿ ಕೆಲಸನೇ ಇರಲ್ಲ ಸರ್. ಮಾಡಿದ್ರೆ ಒಂದು ಹೊಲದ ಕೆಲಸ ಅಷ್ಟೇ ಮಾಡ್ಬೇಕು ಸರ್. ಹೊಲ ಕೆಲಸ ಆದ್ರೆ ಸರ್ ಮಳೆಗಾಲದಿಂದ ಏನ್ ನೀವು ರಾಶಿ ಅದು ಮಾಡ್ತಾರ ಸರ್, ಅದು ರಾಶಿ ಅಷ್ಟು ಕಂಪ್ಲೀಟ್ ಆಗ್ಯದವ್ರಿ. ಈ ಜನಕ್ಕೆ ಮಾಡ್ಲಿಕ್ಕೆ ಕೆಲಸನೇ ಇಲ್ಲ. ಅದಕ್ಕ
ಬಹಳ ಕಡಿಮೆ ಸರ್. ನಾವು ಪ್ರತಿ ಹಳ್ಳಿಗೆ ನಾವು ಹೋಗಿ ಜನರ ಜೊತೆ ಭೇಟಿ ಮಾಡಿ ಚರ್ಚೆ ಮಾಡ್ತೀವಲ್ಲ ಸರ್. ಸದ್ಯ ಪ್ರೆಸೆಂಟ್ ಎಲ್ಲಾ ಕಡೆ ಕೆಲಸ ಅಂತೂ ಬೇಕಾಗ್ಯಾವ್ರಿ. ಬಟ್ ಕೆಲಸ ಎಲ್ಲಿನೂ ಇನ್ನ ಮ್ಯಾಲಿಂದ ಸಿಗಾಕಿಲ್ಲ. ಅಪ್ರೂವಲ್ ಆಗಿಲ್ಲ. ಇನ್ನ ಕೊಡ್ತೀವಿ ಅಂತಾನೆ ಹೇಳ್ತಾರ ಸರ್. ಕೆಲವೊಂದ್ ಕಡೆ ನೀವು ಅಪ್ರೂವಲ್ ಆಗಿಲ್ಲ ಅಂತ ಹೇಳತ್ತೀರಿ, ಮತ್ ನೀವು ರೈಟಿಂಗ್ ನಾಗ ಕೊಡ್ರಿ ಅಂದ್ರೆ ಅದು ರೈಟಿಂಗ್ ನಾಗ ಕೊಟ್ಟಿದಾರ ಸರ್. ಬಟ್ ಈಗ ಅದು ಕೆಲಸ ಒಂದ್ ವೇಳೆ ಕೆಲಸನೇ ಕೊಡ್ಲಿಲ್ಲ ಅಂದ್ರೆ ಸರ್, ಇದು ವಲಸೆ ಹೋಗ್ ಬಿಟ್ಟು ಬೇರೆ ಕೆಲಸ ಬೇರೆ ಅಂತೂ ಆಗವಲ್ದು ಸರ್. ಕೆಲಸ ಮಾಡ್ಲಾರ್ದೆ ಜೀವನ ಅಂತೂ ಸಾಗಿಸ್ಲಕ್ ಆಗೋದಿಲ್ಲ ಅಲ್ವಾ. ಮೇಡಮ್ ಅವ್ರೆ, ಈ ಗುಳೆ ಹೋಗ್ತಾರಲ್ಲ, ಅದನ್ನ ತಪ್ಸೋದ್ ಹೆಂಗೆ? ಇದು ಕೆಲ್ಸನೇ ಬರ್ಬೇಕು ಅಥವಾ ಬೇರೆ ಏನೋ ಗ್ರಾಮ ಪಂಚಾಯತ್ ಮಟ್ಟದಾಗ ಬೇರೆ ಏನೋ ಯೋಜನೆ ಬಂದಿರೋದು ಅದು ಇದು ಕೆಲಸ ಏನು ಇಲ್ಲ ಹಂಗಂದ್ರೆ ಆ ಭಾಗದಾಗೆ? ಸರ್ ಬೇರೆ ಏನೋ ಒಂದು ಯೋಜನೆ ಮಾಡೋದಕ್ಕಿಂತ ಸರ್, ನಮ್ಗ್ ನರೇಗಾ ಕೆಲಸ ಬಹಳ ಅನುಕೂಲ ಅದ ಸರ್. ನರೇಗಾ ಕೆಲಸದಾಗ ಆಲ್ಮೋಸ್ಟ್ ಎಲ್ಲಾ ಜನ ಕೆಲಸ ಮಾಡ್ತಾರ ಸರ್. ಇವ್ರು ಈಗ ಬೇರೆ ಒಂದ್ ಕೆಲಸ ಪಂಚಾಯತ್ನಾಗ ಏನೋ ಒಂದ್ ಕೊಟ್ರು ಅನ್ಕೋರಿ ಸರ್, ಎಷ್ಟು ಜನ ಕೊಡಕ್ಕಾಗುತ್ತೆ ಸರ್ ಅದ್ರಾಗ? ಈಗ ನಮ್ ಕಡೆ ಒಂದ್ ಪಂಚಾಯತ್ನಾಗ ಎಲ್ಲಂದ್ರು ಒಂದು 7,000 ಜನ ಇದ್ದಾರ ಸರ್. ಅಷ್ಟು ಜನ ಕೆಲ್ಸ ಕೊಡ್ಲಕ್ ಎಲ್ಲಾಗುತ್ತೆ ಸರ್ ಅದ್ರಾಗ. ನಾವ್ ಬೇರೆ ಕಡೆ ವಲಸೆ ಹೋಗಿ ಕೆಲ್ಸನೂ ಮಾಡ್ತಾರ್ರಿ. ಅಲ್ಲಿ ಬೇರೆ ಕಡೆ ಕೆಲ್ಸ ಹೋದ್ರ ಸರ್, ನಮ್ ನರೇಗಾದ ಹೆಂಗದ ಸರ್ ಅಂದ್ರ, ಹೆಣ್ಮಕ್ಳು ಗಂಡ್ ಮಕ್ಳು ಅಂತ ಇಲ್ಲಿ ಮೇಲೆ ಅವ್ರಿಗೆ ಹೆಣ್ಮಕ್ಳು ಇಷ್ಟೇ ಗಂಡ್ಸ್ ಮಕ್ಳು ಇಷ್ಟೇ ಅಂತ ಕೂಲಿ ಇಲ್ಲ ಸರ್. ಇದ್ರಲ್ಲಿ ಸಮಾನ ಕೂಲಿ ಇದೆ ಸರ್. ನಾವ್ ಬೇರೆ ವಲಸೆ ಹೋಗಿದ್ದೇವಲ್ಲ ಅನ್ಕೋರಿ, ಅಲ್ಲಿ ಹೆಣ್ಮಕ್ಳಿಗೆ ಒಂದ್ ಕೂಲಿ, ಗಂಡ್ ಮಕ್ಳಿಗೆ ಒಂದ್ ಕೂಲಿ ಇರ್ತದೆ ಸರ್. ಬಟ್ ಕೆಲ್ಸ ಮಾಡೋಂತ ಅವ್ರ ಸ್ವಲ್ಪ ಹೆಚ್ಚಿಗೆ ಮಾಡ್ತಿರ್ಬೋದು ಸರ್. ಬಟ್ ನಮಗೂ ಈ ಕೆಲಸ ಮಾಡಿದ್ರೆ ನಮ್ ಜೀವನಕ್ಕೂ ಒಳ್ಳೇದು ಸರ್. ನಮ್ ಜೀವನಕ್ಕೆ ಒಳ್ಳೆ ಆಧಾರ ಇದನ್ನೇ ಸರ್. ಇದೊಂದು ನಮ್ಗೆ ಆಧಾರ ಸ್ತಂಭ ಇದ್ದಂಗೆ ರೀ. ಇದಕ್ಕೆ ಸಂಬಂಧಪಟ್ಟ ಪಂಚಾಯತ್ ಇಲಾಖೆಯೊಳಗೆ ಏನಾದ್ರು ಮಾತುಕತೆ ಏನಾದ್ರು ನಡೆಸಿದ್ರೇನ್ರಿ ನಿಮ್ ಸಂಘಟನೆಯಿಂದ? ಮಾತುಕತೆ ನಾವು ಪಿಡಿ ಅವ್ರ ಜೊತೆ ಮಾತಾಡಿದೀವಿ. ಹಾ ಸರ್, ಮಾತುಕತೆ ನಾವು ಹಳ್ಳಿ ಮೈದು ನಾವು ಏನ್ ಹೇಳಕತ್ತಾರ ಅವ್ರು? ಏನ್ ಜನರ ಹೇಳಕತ್ತಾರ? ಜೊತೆ. ಹಾ ಸರ್. ಏನ್ ಹೇಳಕತ್ತಾರ ಅವರು? ಸರ್ ಈಗ ಅವ್ರು ಸದ್ಯ ಪ್ರೆಸೆಂಟ್ ಹೇಳೋದು ಒಂದೇ ಸರ್, ಇನ್ನೂ ಅಪ್ರೂವಲ್ ಆಗಿಲ್ಲಮ್ಮ, ಬಂದ್ಮೇಲೆ ಕೊಡ್ತೀವಿ ಅಂತ ಅದು ಒಂದೇ ಹೇಳ್ತಾರ ಸರ್. ಅಪ್ರೂವಲ್ ಆದ್ರೂ ನಮ್ಗೇನ್ ಕಷ್ಟ ನಿಮಗ್ ಕೊಡ್ಲಾಕ ಅಂತ ಹೇಳ್ತಾರ್ರಿ. ಬಹಳ ಕಷ್ಟ ಐತೇನ್ರಿ ಹಂಗಂದ್ರೆ? ಕಷ್ಟ ಅದ ಸರ್. ಕೆಲ್ಸ ಸದ್ಯಕ್ಕಂತೂ ಕೆಲ್ಸ ಎಲ್ಲಿನೂ ಚಾಲು ಇಲ್ಲ ಸರ್ ನಮ್ ಬೀದರ್ ಹತ್ತಿದಾಗ್ರಿ. ಮತ್ತೆ ಸರ್, ಒಟ್ನಲ್ಲಿ ನಿಮ್ ನರೇಗಾ ಯೋಜನೆನೇ ಚೆನ್ನಾಗಾಯ್ತು, ಇದು ನಮ್ ಗ್ರಾಮೀಣ ಬದುಕನ್ ಕತ್ತಿಸ್ತೈತಿ ಅನ್ನೋದನ್ನ ನೀವ್ ಹೇಳ್ತೀರಿ ಹಂಗಂದ್ರೆ? ಹೌದು ಸರ್, ಹೌದು. ಸೊ ಮುಂದಿನ ಹೋರಾಟ ಹೆಂಗೆ ಐತಿದೆ ನಿಮ್ದು? ಏನಾದ್ರು ಪ್ಲಾನ್ ಗಿನ್ ಮಾಡ್ಯಾರಾ ಅಥವಾ ಏನ್ ಕತೆ? ಸರ್ಕಾರಕ್ಕೆ ಮನ ಮುಟ್ಟುವಂಗೆ ಏನಾದ್ರು ಹೋರಾಟನೋ ಪ್ರತಿಭಟನೆನೋ ಮನವಿನೋ ಕೊಡೋದು, ಅಥವಾ ಆ ಭಾಗದ ಶಾಸಕರು ಅಥವಾ ಏನೋ ಯಾರಾದ್ರೂ ಮಾತಾಡ್ಸಕ್ ಬಂದಿದಾರ ನಿಮ್ ಸಂಘಟನೆನ? ಕೂಲಿ ಕಾರ್ಮಿಕರ ಬಗ್ಗೆ ಏನಾದ್ರು ಕಾಳಜಿ ವಹಿಸಾರ? ಏನ್ ಕತೆ ಸರ್? ಇದು ಮುಂದಿನ ಪ್ಲಾನ್ ಇದೆ ಸರ್. ಬಟ್ ಇನ್ನು ಪ್ಲಾನ್ ಮಾಡ್ತಾ ಇದ್ದೀವಿ ಸಂಘಟನೆ ಒಳಗ. ಅನಿವಾರ್ಯ ಹೋರಾಟ ಸರ್, ಹೋರಾಟ. ಯಾಕಂದ್ರ ನಮ್ ಸಂಘಟನೆ ಇಲ್ಲಿವರೆಗೂ ಕಲ್ಸಿದ್ದು ನಮ್ಮ ಹಕ್ಕನ್ನು ಪಡಿಬೇಕಾತಂದ್ರೆ ನಮ್ ಹೋರಾಟ ಅನಿವಾರ್ಯ ಸರ್. ಯಾವ ಸರ್ಕಾರ ಆಗ್ಲಿ ಜನಪ್ರತಿನಿಧಿಗಳಾಗ್ಲಿ ಬಹಳಾದ್ರಿಂತ ಯೋಜನೆ ಅಂತ ಹೇಳ್ತಾವ ಬಂದ್ ಕೆಟ್ಟ ನಮ್ಗೆ ಯಾರು ಕೊಡುದಿಲ್ಲ. ನಮ್ಮ ಸಂಘಟನೆ ಮುಖಾಂತರ ನಾವೆಲ್ಲರೂ ತಿಳ್ಕೊತೀವಿ, ನಮ್ ಜನರಿಗೆ ತಿಳಿಸ್ತೀವಿ, ಅವ್ರ ಹಕ್ಕನ್ನ ಅವ್ರು ಹೋರಾಟ ಮಾಡಿ ಪಡ್ಕೋತಾರ ಸರ್. ಇದು ಹೋರಾಟದ ಪ್ಲಾನ್ ನಾವು ಮಾಡಾಕತ್ತೀವಿ ಸರ್. ಆಮೇಲೆ ಇದು ಮುಂದೆ ಏನಾಗತ್ ಸರ್, ಕೊರೋನಾ ಬಂದ ಹೊತ್ತಾನೆ ಹೆಂಗ ಜನ ದಿಕ್ಕಾಪಾಲಾದ್ರು, ಈ ನರೇಗಾ ವ್ಯವಸ್ಥೆ ಬದಲಾಗಿದ್ದು ವಿಬಿ ಗ್ರಾಮ್ಜಿ ಜನರಿಗೆ ಕಾರ್ಮಿಕರಿಗೆ ಅನುಕೂಲ ಆಗದೆ ಇರುವಂತ ಕಾನೂನೇನ ಜಾರಿ ತಂದ್ರಂತಂದ್ರ ಕೊರೋನಾಕ್ಕಿಂತ ಹೆಚ್ಚಿನ ಅನಾಹುತ ಆಗತ್ತೆ ಸರ್. ಮಾಂತೇಶ್, ನೀವೇನ ಹೇಳಕತ್ತೀರಿ ಈ ಮ್ಯಾಟ್ರ್, ಬಟ್ ಕೂಲಿ ಕಾರ್ಮಿಕರಿಗೆ ಇದೆಲ್ಲ ಗೊತ್ತೈತೇನ್ರಿ? ಎಲ್ರಿಗೂ ಗೊತ್ತಿದೆ ಸರ್, ಎಲ್ರಿಗೂ ಗೊತ್ತಿದೆ ಸರ್ ಇದು. ಯಾಕಂದ್ರೆ ಫೆಬ್ರವರಿ 2 ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಯ್ತು. ಕಾರ್ಮಿಕರ ಮಹಾಪಂಚಾಯತಿ ಅಂತ ಹೇಳಿ ಪ್ರತಿ ಹಳ್ಳಿಯಿಂದ ಸುಮಾರು ಜನ ಬಂದಿದ್ರು ಸರ್ ಬೆಂಗಳೂರಿಗೆ. ಯಾಕಂದ್ರೆ ನಾವು ಅವಾಗ ರಾಜ್ಯ ಸರ್ಕಾರದ ಸೆಷನ್ ನಡೆದಿತ್ತು. ನಮಗ ವಿಬಿ ಗ್ರಾಮ್ಜಿ ಬೇಡ, ನಮಗ್ ಮೊದಲಿನ MGNRGನ ಬೇಕಂತ ಹೇಳ್ಕೆಟ್ಟೆ ಸುಮಾರು ಮಹಿಳಾ ಕಾರ್ಮಿಕರು, ಪುರುಷ ಕಾರ್ಮಿಕರು ಬಂದು ದೊಡ್ಡ ಮಟ್ಟದ ಹೋರಾಟದಲ್ಲಿ ಆ ಪಂಚಾಯತಿಯಲ್ಲಿ ಭಾಗವಹಿಸಿದ್ದು ಉಂಟು ಸರ್. ಅವಾಗ ಇಲಾಖೆ ಸಚಿವರನ್ನೇನಾದ್ರು ಮಾತಾಡ್ಸೋದಕ್ಕೆ ಏನಾದ್ರು ಟ್ರೈ ಮಾಡಿದ್ರಿ ಸಂಘಟನೆ ವತಿಯಿಂದ? ಸರ್ ಪ್ರಯತ್ನ ಮಾಡಿದಾರ ಸರ್, ಬಟ್ ಅವರು ಇಲ್ಲಿವರೆಗೂ
ಹೇಳ್ತಾರಲ್ಲ ಏಪ್ರಿಲ್ ಅಲ್ಲಿ ಗೊತ್ತಾಗುತ್ತೆ ಅನುಷ್ಠಾನ ಅಂತ ಕೇಟ, ಬಟ್ ಇದು ಇನ್ನೂ ಮಾತಾಡಿಸ್ತಾ ಇದಾರೆ ಸರ್. ಅದ ಯಾಕಂದ್ರೆ ನಿಮ್ ಭಾಗದವ್ರೆ ಅದಾರ ಅವರು ಹಾ ಸರ್. ಮಲ್ಲಿಕ್ ಪ್ರಿಯಾಂಕ್ ಖರ್ಗೆ ಅವ್ರ ಪ್ರಿಯಾಂಕ್ ಖರ್ಗೆ ಅವ್ರು ಸರ್ ನಿಮ್ ಭಾಗದವ್ರೆ ಅದಾರೆ. ನಿಮ್ ಭಾಗದ ಕಷ್ಟ ಎಲ್ಲ ಕೇಳಕತ್ತಾರ ಅಥವಾ ಏನ್ ಕತೆ, ಸುಮ್ನೆ ಅಧಿವೇಶನದೊಳಗೆ ಮಾತ್ರ ಮಾತಾಡಕತ್ತಾರ ಅಥವಾ ಕೂಲಿ ಕಾರ್ಮಿಕರ ಬಗ್ಗೆನೂ ಕೂಡ ಕಾಳಜಿ ವಹಿಸ್ತಾರ? ಸರ್ ಹೊರಗಡೆ ಅವ್ರಪ್ಪ ಏನ ಪೇಪರ್ ಅಥವಾ ಮೀಡಿಯಾದಲ್ಲಿ ನೋಡಿದಾಗ ಕಾರ್ಮಿಕ ಈ ವಿಷಯದಲ್ಲಿ MGNRG ವಿಷಯದಲ್ಲಿ ಕಾರ್ಮಿಕರ ಪರವಾಗಿ ಮಾತಾಡ್ತಾರಂತ ಕಾಣುತ್ತೆ ಸರ್. ಬಟ್ ಅದು ಬರೀ ಇಲ್ಲಿ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕ್ಬೇಕು. ಇಲ್ಲಿ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಕೇಟೆ ಕುಂದ್ರೋದ್ಕಿಂತ ನಮ್ಮ ಕಾರ್ಮಿಕರ ಪರವಾಗಿ, ಇಡೀ ರಾಜ್ಯಾದ್ಯಂತ ಕಾರ್ಮಿಕರ ಪರವಾಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು. ಏಪ್ರಿಲ್ 6 ಈಗಾಗಲೇ ಕೆಲಸ ಶುರು ಆಗ್ಬೇಕಾಗಿತ್ತು. ಇನ್ನು ಎಲ್ಲಿ ಯಾವ ಹಳ್ಳಿಯಲ್ಲಿಯೂ ಕೆಲಸ ಶುರು ಇಲ್ಲ ಈ ಹೊಸ ವರ್ಷದ ಕೆಲಸ. ನಿಮ್ ಸಂಸದರು ಏನಾದ್ರು ಮಾತಾಡಕತ್ತಾರ ಇದ್ರ ಬಗ್ಗೆ? ಅಧಿವೇಶನದೊಳಗೆ ಏನಾದ್ರು ಮಾತೆತ್ತಿದಾರ ಏನ್ ಕತೆ, ಅಥವಾ ಸುಮ್ನೆ ಸಂಸದರ ಹೆಸರಿಗೆ ಮಾತ್ರ ಅದಾರ? ಸರ್ ನಮ್ಮ ಭಾಗದಾಗ ಸಂಸದರಿಗೆ ಭೇಟಿ ಯಾಕೆ ನೋಡಿದ್ವಿ, ಸಿಕ್ಕಿಲ್ಲ. ಬಟ್ ಈ ವಿಷಯ ನಾವು ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿದಾಗ ಕೂಡ ಪತ್ರಿಕೆ ಮುಖಾಂತರ, ಟಿವಿ ಮಾಧ್ಯಮದ ಮುಖಾಂತರ, ತಮ್ಮ ಈ ದಿನ .com ದವರು ಸಹ ಬಂದಿದ್ರು, ಎಲ್ಲಾ ಮುಖಾಂತರ ಸುದ್ದಿ ಗೊತ್ತಾಗಿರುತ್ತೆ. ಬಟ್ ಅವ್ರ ಇದಕ್ಕೆ ಉತ್ತರ ಕೊಡ್ಬೇಕಾಗಿತ್ತು, ಪತ್ರಿಕಾಗೋಷ್ಠಿ ಮಾಡಿ ಏನಾದ್ರು ಒಂದು ಉತ್ತರ ಕೊಡ್ಬೇಕಾಗಿತ್ತು. ಇಲ್ಲಿವರೆಗೂ ನಮ್ಮ ಸಂಸದರ ಇದ್ರ ಬಗ್ಗೆ ಚಕರ ಇರ್ತಿಲ್ಲ ಸರ್. ಸಂಸದರಿಗೆ ಜವಾಬ್ದಾರಿ ಇಲ್ಲ ಅನ್ನಂಗ ಆಯ್ತು ಹಂಗಂದ್ರೆ ಸರ್. ಅದನ್ನ ನಾವು ಹೇಳೋದಕ್ಕಿಂತ ಮತ್ತೆ ಅವ್ರ ಜವಾಬ್ದಾರಿ ತಗೋಬೇಕಿತ್ತು. ಯಾಕಂದ್ರೆ ಅವ್ರು ಆರಿಸಿ ಹೋಗ್ಬೇಕಾದ್ರೆ ನಮ್ಮಂತ ಕಾರ್ಮಿಕರೇ. ಅಧಿವೇಶನದೊಳಗೂ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಮಾತಾಡಂಗಿಲ್ಲ. ಮಾತಾಡಿದ್ರೆ ನಿಮ್ಮನ್ನ ಹೊರಗೆ ಹಾಕ್ತಾರೆ ಅಂತ ಪರಿಸ್ಥಿತಿ ಅವರಿಗೂ ಐತೆ ಅಲ್ಲೇನ್ರಿ? ಇರ್ಬೋದು ಸರ್ ಭಯ ಏನಾದ್ರು. ಒಟ್ನೊಳಗೆ ನೀವು ನಿಮ್ಮ ಸಂಘಟನೆಯಿಂದ ಮತ್ತೆ ಆಗ್ರಹ ಮಾಡೋದು ನರೇಗಾ ಚೆನ್ನಾಗೈತಿ, ಇದು ಬೇಡ ಅನ್ನಕತ್ತೀರಿ ಹಂಗಾದ್ರೆ? ಹೌದು ಸರ್. ಸರ್ ಅವರು ಹೆಸರು ಬೇಕಾದಂಗೆ ಇಟ್ಕೊಳ್ರಿ ಸರ್. ನಮಗ ಅದು ಹೆಸರು ಬದಲೇ ಮಾಡೋದ್ರಿಂದ ಹೊಟ್ಟೆ ತುಂಬುದಿಲ್ಲ. MGNRG ಹೆಸರು ನಿಮ್ಗೆ ತೊಂದರೆ ಕೊಟ್ಟೈತಾ? ಸರಿ, ನೀವು ಹೆಸರು ಬದಲು ಮಾಡ್ರಿ. ದುಡಿಯುವಂತ ಕಾರ್ಮಿಕರಿಗೆ ಸರಳ ಆಗುವಂತ ಕಾನೂನು ಜಾರಿ ಮಾಡ್ರಿ. ನಮಗ್ ನೆಟ್ ಪ್ಯಾಕ್ ಹಾಕ್ಸೋರ್ ಯಾರು, ಈ ಮೊಬೈಲ್ ಕೊಡ್ಸೋರ್ ಯಾರು, 5G ಸಟ್ ಬೇಕಂತ ಸರ್. ಏನ್ ಆಪ್ ಮಾಡ್ಬೇಕಾದ್ರೆ 5G ಸಟ್ ಬೇಕಂತ. ಆ 5G ಸಟ್ ತಗೊಂಡ್ ಕೇಟೆ ನಾವು ಕೈಲಿ ಖರ್ಚು ಮಾಡ್ಕೇಟೆ, ಅಲ್ಲಿ ತಗೊಂಡ್ ಕೇಟೆ, ಅಲ್ಲಿ ಏನ್ ಕೆಲಸ ಮಾಡ್ಕೇಟೆ, ಪೇಮೆಂಟ್ ಬರೋದು 2 ತಿಂಗಳ 3 ತಿಂಗಳ. ಯಾಕೆ ಬೇಕು ಸರ್? ದುಡಿಯುವಂತ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಸರ್ಕಾರ. ಬಂದ್ ಸಂಬಳದೊಳಗ ಸ್ಮಾರ್ಟ್ ಫೋನ್ ಎಲ್ಲ ತಗೊಳಕ್ ಆಗತ್ತೇನ್ರಿ? ಆಗೋದಲ್ಲ ಸರ್. ಅಂದ್ರೆ ಅದ್ರ ಉದ್ದೇಶ ಸ್ಮಾರ್ಟ್ ಫೋನ್ ತಗೊಂಡ್ ಕೆಲ್ಸಕ್ಕೆ ಬರ್ರಿ, ಇಲ್ಲ ಬಿಟ್ಟು ಬೇರೆ ಕಡೆ ಹೋಗ್ರಿ. ಅಂದ್ರೆ ಹುನಾರ ಮಾಡಕತ್ತಾರ ಅಂತ ಹೇಳ್ತೇರಿ ನೀವು ಸರ್? ಅದು ನಾನು ಮೊದ್ಲೇ ಹೇಳ್ಬಿಟ್ಟೆ, ವಲಸೆ ಹೋಗಕ್ ನಮ್ಗ್ ದಾರಿ ತೋರ್ಸಾಕತ್ತಾರ ಅಂತೇಳಿ. ಬಟ್ ನಾವು ವಲಸೆ ಹೋಗೋದಕ್ಕಿಂತ ಗಟ್ಟಿಯಾಗಿ ಹೋರಾಟ ಮಾಡ್ತೀವಿ ಸರ್. ನಿಮ್ಮ ಹಕ್ಕಿಗೋಸ್ಕರ ಹೋರಾಟ ಮಾಡ್ತೀರಿ? ಹೋರಾಟ ಮಾಡ್ತೀವಿ ಸರ್. ಮೇಡಮ್ ಅವರ ಕೊನೆದು ಹೇಳಿ ಹೇಳಿ ಸರ್. ಇದು ಏನು ವಿಬಿ ಗ್ರಾಮಜಿ ಬಂದ್ ಮ್ಯಾಗ ಅವ್ರ ನಿರ್ಬಂಧ ಹೇಳ್ತಾರ ಸರ್. ಇದೇನು ಬೇಡಿಕೆ ಆಧಾರಿತ ಕಾಮಗಾರಿ MGNRG ಒಳಗ ಇವಾಗ ಇದು ವಿಬಿ ಗ್ರಾಮಜಿ ಬಂದ್ಮೇಲೆ ಅವರೇ ಆಯ್ಕೆ ಮಾಡಿ ಅವರೇ ಕೊಡುದು. ಆಮೇಲೆ ಕೃಷಿ ಚಟುವಟಿಕೆ ಸಮಯದೊಳಗ ಅವ್ರ ಏನ್ ಹೇಳ್ತಾರೆ, ಇವಾಗ ಹೊಸ ಮಸೂದಿ ಒಳಗ ಕೃಷಿ ಚಟುವಟಿಕೆ ಕಾಯ್ದೊಳಗ 1 ದಿನಾನು ಕೆಲ್ಸಕ್ಕೆ 2 ತಿಂಗಳ ಕೆಲ್ಸ ಬಂದ್ ಇಡ್ಬೇಕಂತ. ಹಾಗಾದ್ರೆ ಬಂದ್ ಇಡ್ಬೇಕು. ಅವ್ರು ಹೇಳ್ತಾರ ಕೃಷಿ ಚಟುವಟಿಕೆ ಸಮಯದೊಳಗ ರೈತರಿಗೆ ತೊಂದರೆ ಆಗತ್ತ, ಹೀಗಾಗಿ ಅದನ್ನ 2 ತಿಂಗಳ ಸಮಯ 2 ತಿಂಗಳ ನೀವು ನಿಲ್ಲಿಸ್ಬೇಕಂತ ಹೇಳ್ತಾರ. ಈ 20 ವರ್ಷ MGNRG ಇದ್ದಾಗ ಯಾವ ರೈತರ ಕೆಲಸ ನಿಂತಾರ? ಈ ಕೆಲಸ ಪೂರ್ತಿ ಏನ್ ಕಾಮಗಾರಿ ಮಾಡ್ಬೇಕು ಅದೆಲ್ಲಾನು ಕೇಂದ್ರ ಸರ್ಕಾರನೇ ಹೇಳಕತ್ತದಲ್ಲ ಈ ಹೊಸ ಕಾಯ್ದೆಯೊಳಗೆ? ಹೊಸ ಕಾಯ್ದೆ ಒಳಗೆ ಕೇಂದ್ರ ಸರ್ಕಾರ ಹಿಡ್ತದವಾಗ ಸರ್ ಇದು. ಇಲ್ಲಿ ಗ್ರಾಮ ಪಂಚಾಯತಿ ಒಳಗೆ ಏನ್ ಕೆಲಸ ಐತಿ ಅದನ್ನ ಮಾಡಂಗಿಲ್ಲ. ಹೌದು ಸರ್. ಸರ್ ಇದ್ರೊಳಗೆ ದುಡಿಯುವ ಕಾರ್ಮಿಕರಿಗೆ ಅನ್ಯಾಯ ಆತಂದ್ರ ಇಡೀ ಪಂಚಾಯತಿ ವ್ಯವಸ್ಥೆನ ತಮ್ಮ ಮುಷ್ಟಿ ಒಳಗೆ ತಗೊಳಕತೈತಿ. ಯಾಕಂದ್ರ
ಪಂಚಾಯತಿನ ಮುಷ್ಟಿ ಒಳಗೆ ತಗೊಳ್ಳೋದಾಗ ಅಲ್ಲ ರೀ, ಪಂಚಾಯತಿನ ಮುಷ್ಟಿ ಒಳಗೆ ತಗೊಳ್ಳೋದಲ್ಲ, ಪಂಚಾಯತಿನ ಮುಗಿಸ್ಬಿಡ ಯೋಜನೆ ಇದು. ವ್ಯವಸ್ಥೆನ ಹಾಳು ಮಾಡ್ತಾರೆ. ಯಾಕಂದ್ರ ನಮ್ ಹಿರಿಯರು ಹೇಳ್ತಾರ್ರಿ ಹಳ್ಳಿಯಿಂದ ದಿಲ್ಲಿಗಂತ. ಬಟ್ ಈ ವ್ಯವಸ್ಥೆ ಈಗ ಏನಾಗತೈತಿ, ದಿಲ್ಲಿಯಿಂದ ದಿಲ್ಲಿಯವರೇ ದರ್ಬಾರ್, ದಿಲ್ಲಿ ದರ್ಬಾರ್. ಇದು ಕ್ಲಿಯರ್ ಆಗಿ ಗೊತ್ತಾಯ್ತದೆ ಏನಂದ್ರ ಈ ವಿಕೇಂದ್ರೀಕರಣ ಕಾನ್ಸೆಪ್ಟ್ ಅನ್ನ ಕೇಂದ್ರೀಕರಣ ಮಾಡೋ ಯೋಜನೆ ಇದು. ಹೌದು ಸರ್. ದುಡಿಯುವಂತ ಜನರಿಗೆ ಹೊಡೆತಿಯಲ್ಲಿ ಬೆಳೆಸ್ತಾರ ಮಾಸ್ತರ. ಈಗ ವಿಬಿ ಗ್ರಾಮ್ಜಿಯಿಂದ ಕೆಲ್ಸದ ಸಮಸ್ಯೆ ಆಗತ್ತ, ಕೆಲ್ಸಕ್ ಜನ ಹೋಗುದಿಲ್ಲ. ಇದ್ದಂತ ರೈತರ ಕಡೆ ಕೆಲ್ಸಕ್ಕೆ ಹೋಗ್ತಿವಿ, ಅಲ್ಲೇ ಕೆಲ್ಸದ ಬೇಡಿಕೆ ಸದ್ಯಕ್ಕೆ ಇಲ್ಲಿ ಕೆಲಸ ಮಾಡ್ತಾರ, ಮತ್ತೆ ಇದು ಕೆಲಸ ಮುಗಿದ ತಕ್ಷಣ ರೈತರ ಕೆಲ್ಸಕ್ಕೆ ಹೋಗ್ತಾರ. ಏನೋ ಈ ಸದ್ಯಕ್ಕಿನ ಮಟ್ಟಿಗೆ ಒಂದು ನಿರ್ದಿಷ್ಟ ಕೂಲಿ ಇದೆ. ವಿಬಿಜಿ ಗ್ರಾಮ್ಜಿ ಬಂದ ಮೇಲೆ ಕೆಲಸ ಬಂದ್ ಆತಂದ್ರ ರೈತಾಪಿ ಏನ್ ಕೆಲ್ಸಕ್ಕೆ ಹೋಗ್ತಾರ ಅಲ್ಲಿ ಕೂಡ ಕೂಲಿ ಕಡಿಮೆ ಆಗುತ್ತ, ದಿನಸಿ ರೇಟ್ ಮಾತ್ರ ಹೆಚ್ಚಾಗ್ತಾ ಇರುತ್ತೆ. ನಿಂಗ್ ಕೆಲ್ಸ ಬೇಕೈತಿ ಅದಕ್ಕೋಸ್ಕರ ಬರ್ತಾ ಇದ್ದೀನಿ ನೀನು ಅಂತ ಹೇಳ್ಕೊಂಡು ಸಂಬಳ ಕೂಡ ಕಮ್ಮಿ ಮಾಡಕತ್ತಾರ, ಕಡಿಮೆ ಮಾಡ್ತಾರ. ಇಲ್ಲ ಸರ್ಕಾರ ದಿನಬಳಕೆ ಸಾಮಾನದ ಬೆಲೆ ಮಾತ್ರ ಜಾಸ್ತಿ ಮಾಡ್ತಿರುತ್ತ. ಅವಾಗ ಕಾರ್ಮಿಕರ ಪರಿಸ್ಥಿತಿ ಏನಾಗುತ್ತೆ ಸರ್? ಕಾರ್ಮಿಕರು ಹೊಟ್ಟಿ ಮೇಲೆ ತಣ್ಣೀರು ಬಟ್ಟೆ ಹಾಕಕತ್ತಿದೆ ಈ ಕೇಂದ್ರ ಸರ್ಕಾರ. ಕೊನೆಯದಾಗಿ ಏನ್ ಹೇಳ್ತೀರಿ ಸರ್? ಸರ್ ಕೊನೆಯದಾಗಿ ನಮಗ ಏನದ, ನೀವು ಯಾವ್ದಾದ್ರು ಹೆಸರು ತಗೊಂಡ್ ಬರ್ರಿ, ಸರಳೀಕರಣ ಆಗುವಂತ ಕೆಲಸ ಕೊಡ್ರಿ, ಮಾಡ್ರಿ. ಇಲ್ಲ ಅಂತಂದ್ರ ನಾವು ಹೋರಾಟ ಮಾಡ್ತೀವಿ. ಮುಂದ ನಮ್ಮ ಕಾರ್ಮಿಕರು ಮುಂದೊಂದಿನ ಏನು ನೀವು ಬರ್ಲೇಬೇಕು ಜನರ ಹತ್ರ, ಬೀದಿಗಿಳಿದು ಹೋರಾಟ ಮಾಡ್ತೀರಿ ಸರ. ಹೋರಾಟ ಮಾಡ್ತೀವಿ ಮುಂದ ಅಂದ್ರೆ ಏನೋ ಚುನಾವಣಾ ಸಮಯದಾಗ ಬರ್ಲೇಬೇಕು, ಜನ ಅವಾಗ ಮಾತಾಡ್ತಾರೆ. ಓಕೆ ಸರ್. ಮೇಡಮ್ ಅವ್ರೆ, ಕೊನೆಯದಾಗಿ ಏನ್ ಹೇಳ್ತೀರಿ ಇದಕ್ಕೆ ಸಂಬಂಧಪಟ್ಟಂಗೆ? ಸಂಬಂಧಪಟ್ಟ ಹಾಗೆ ಸರ್ ಹೇಳಿದ್ರಲ್ಲ ಸರ್, ಈಗ ನಮ್ ಕೆಲಸ ಮಾಡಿದ್ರೆ ನಮ್ ಹೊಟ್ಟೆ ತುಂಬ ಸರ್. ಇಲ್ಲ ನಾವು ವಲಸೆ ಹೋದ ಕಡಿಮೆ ಮಾಡ್ಕೊಳಕ್ ಸರ್. ಈಗ ನಾವ್ ಕೆಲಸ ಮಾಡ್ಲಕ್ ನಾವು ಏನೋ ಒಂದ್ ದಾರಿ ಹುಡುಕ್ಬೇಕಾಗಿತ್ತು ಅಂದ್ರೆ ಸರ್ ಬೇರೆ ಏನೋ ಮಾಡ್ಲಕ್ ಆಗಲ್ರಿ. ನಾವ್ ಇಲ್ಲಿ ಅಂತ ಹೇಳ್ತಿಲ್ಲ ಸರ್, ಇಷ್ಟು ದಿವಸ ನಾವ್ ಬೀದರ್ ಮಾಡಿದೀವಿ, ಪ್ರತಿ ಜಿಲ್ಲೆದಾಗ್ನು ಮಾಡಿದೀವಿ ಸರ್, ಬೆಂಗಳೂರು ಮಾಡಿದೀವಿ. ಒಂದ್ ವೇಳೆ ಇದು ನಿರಂತರವಾಗಿ ಇದನ್ನೇ ಮಾಡ್ತಾರಂದ್ರೆ ಸರ್ ನಾವು ದಿಲ್ಲಿಗೂ ಹೋಗಿ ಹೋರಾಟ ಮಾಡ್ತೇವೆ. ನಮ್ಗಿಂತ ಮೊದ್ಲು ಜನರೇ ರೆಡಿ ಇದ್ದಾರೆ ಸರ್. ಅವ್ರಿಗೆ ಕೇಳ್ತಾ ಇದ್ದು ನಾವು ಜನರಿಗೆ ಮೊದ್ಲು ತಿಳಿಸಿದ್ದು, ದಿಲ್ಲಿದು ಬೆಂಗಳೂರಿಗೆ ಬಂದಿದ್ರಲ್ಲ ಸರ್, ಅವಾಗೆ ತಿಳಿಸಿಕ್ಕಿದ್ದೀವಿ. ಇದು ಸಮಸ್ಯೆ ಮುಂದ್ ಹಿಂಗ್ ಬಂದ್ರೆ ಹಿಂಗ ಆಗ್ತಾ ನಮ್ಗೆ ಈ ಸಮಸ್ಯೆ ಬರುತ್ತೆ ಕೆಲಸ ಇಲ್ಲ ಅಂದ್ರೆ ಅದ್ಮೇಲೆ ಇದು ಬಂದ ನಂತರ ಜನ ಪ್ರೆಸೆಂಟ್ ಕೇಳ್ತಾ ಇದಾರೆ ಸರ್. ನಮ್ದು ಏನಾಯ್ತು, ನಮ್ ಕೆಲಸ ಒಂದ್ ವೇಳೆ ಇದು ಅದು ನಮ್ದು ನರೇಗಾ ಕ್ಯಾನ್ಸಲ್ ಮಾಡಿ ಅದು ಏನ್ ವಿಬಿಜಿ ರಾಮ್ಜಿ ಬಂದಿತ್ತು ಅಂದ್ರು ನಾವ್ ಯಾವಾಗ ಹೋಗಮ್ ನಮ್ ಕೆಲಸ ನಾವ್ ಇನ್ನು ಕೂಡೋದ್ ಏನದ, ನಾವ್ ಎಲ್ಲಾದ್ರೂ ಬೀದಿ ಕುಂತ್ರೆ ನಮ್ ಹಕ್ ನಾವ್ ಪಡ್ಕೊಳ್ಕೊಂಬತ್ತ ನಾವ್ ಬಿಡಂಗಿಲ್ಲ. ಅದು ಎಲ್ಲದ ಯಾವಾಗ ಕೇಳಿತ್ತು. ಇಲ್ಲ ಒಂದ್ ವೇಳೆ ಇರಲ್ಲ ಅಂದ್ರೆ ಇದನ್ನೇ ಆಗಿಲ್ಲ ಅಂದ್ರೆ ಎಲ್ಲರೂ ಸೇರ್ಕೊಂಡಿ ಡಿಸ್ಕಸ್ ಮಾಡ್ಕೊಂಡು ಒಂದ್ ಡೇಟ್ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಂಡು ಹೋಗಮ್ಮ, ಎಲ್ಲರೂ ಕೂಡಿ ಬೀದಿ ಬೀಳೋದು ಹೋರಾಟ ನಮ್ ಹಕ್ಕು ನಮ್ಗೆ ಸಿಗೋತನ ಹೋರಾಟ ಮಾಡಮಿ ಅಂತ ಜನ ನಿರ್ಧಾರ ಮಾಡಿದ್ದಾರೆ ಸರ್. ಹ್ಞೂನ್ರಿ. ಆದ್ರೆ ಈ ದಿನ.com ಕೂಡ ನಿಮ್ ಕಾರ್ಮಿಕರ ಜೊತೆ ಗೂಡಿ ನಾವು ಕೂಡ ಹೋರಾಟಕ್ಕೆ ಇಳಿತೀವೇನ್ರಿ. ನಿಮ್ ಜೊತೆ ನಮ್ಮ ಉದ್ದೇಶನೂ ಅದೇ ಐತ್ರಿ. ಇಷ್ಟೊತ್ತು ನಮ್ಮ ಜೊತೆಗಿದ್ದು ಮಾತಾಡಿರೋದಕ್ಕೆ, ನಿಮ್ಮ ಸಮಸ್ಯೆಗಳ ಬಗ್ಗೆ ಎಲ್ಲ ಹೇಳ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಈ ಹೊತ್ತಿನ ಈ ದಿನ.comನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಈ ದಿನ.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.